ಹಾಗೆ ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಟ್ರೈಲರ್ ಈಗಷ್ಟೇ ನೋಡಿದ್ವಿ ಚೇತನ್ ಸರ್, ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು, ಕಂಗ್ರಾಟ್ ಸರ್. ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲೇ ಒಂದು ಸಿನಿಮಾ ಕಂಟೆಂಟ್ ನ ಬಹಳ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಭೂಮಿ ಮತ್ತೆ ಆಕಾಶ, ಗಗನ, ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂತಹ ಅವಿನಾಭಾವ ಸಂಬಂಧ ಇದೆ, ಒಂದು ಶ್ರೇಷ್ಠತೆ ಇದೆ. ಅವೆರಡೂ ಒಂದು ಪೊಯೆಟಿಕ್ ಟೈಟಲ್ ಅಂತ ನೆನ್ಬೋದು. ಆ ಒಂದು ಸಂಬಂಧವನ್ನ, ಆ ಒಂದು ಶ್ರೇಷ್ಠತೆಯನ್ನ ಸಾರುವಂತ ಒಂದು ಶೀರ್ಷಿಕೆ ಭುವನಂ ಗಗನಂ. ಆ ಒಂದು ಶೀರ್ಷಿಕೆಯನ್ನ ತೂಗುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ, ಬಹಳಷ್ಟು ಒಂದು ಎಮೋಷನ್ಸ್ ಎದ್ದು ಕಾಣ್ತಾ ಇದೆ, ಅಂಡ್ ಕಮರ್ಷಿಯಲ್ ಆಗಿದೆ. ಅಂಡ್ ಇಬ್ರು ಶ್ರೇಷ್ಠ ನಟರು, ನನ್ನ ಫೇವ್ರೆಟ್ ಆಕ್ಟರ್ಸ್ ಗಳಲ್ಲಿ ಖಂಡಿತ ಪ್ರಮೋದ್ ಸರ್ ಅವರು ಎಂತ ಅದ್ಭುತ ನಾಯಕ ನಟ ಅಂತಂದ್ರೆ ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ್ಲೂ ಕೂಡ ನನ್ಗೆ ಅನ್ನಿಸ್ತು, ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮನ್ನು ತಾವು ಆ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸುವಂತ ಒಬ್ರು ನಟರು. ಅಂಡ್ ಪೃಥ್ವಿ ಅಂಬರ್ ಸರ್ ಎಕ್ಸ್ಟ್ರಾರ್ಡನರಿ ಆಗಿ ಪರ್ಫಾರ್ಮ್ ಮಾಡುವಂತ ಒಬ್ಬರು ನಾಯಕ. ಇಬ್ಬರು ಕೂಡ ತೆರೆ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಗಿರೀಶ್ ಸರ್, ಕಂಗ್ರಾಟ್ ಸರ್. ಅಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್, ಅಷ್ಟು ರಿಚ್ ಆಗಿದೆ ಎಲ್ಲ, ಈಚ್ ಅಂಡ್ ಎವ್ರಿ ಫ್ರೇಮ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಗುರುನಿ ವಿಜಯ್ ಸರ್, ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ. ಅಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಅಂಡ್ ಅದ್ಭುತವಾದಂತ ಒಂದು ಸಿನಿಮಾ ಇದಾಗುತ್ತೆ. ಭೂಮಿನ ಮತ್ತೆ ಆಕಾಶನ ನಾವು ಯಾವಾಗಲೂ ನೆನ್ಪಿಟ್ಕೋತೀವಲ್ಲ, ಆ ತರದ ನೆನ್ಪಿಟ್ಕೊಳ್ಳೋಂತ ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಶುಭವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ತಿ ಸರ್. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ. ಆ್ಯಕ್ಚುಲಿ ಅಯೋಗ್ಯ ಟು ಡೈಲಾಗ್ ಬರೀತಿದ್ದೆ. ಸರಿ ನಾನೇ ಇರ್ತೀನಿ ಬನ್ನಿ ಅಂದರು. ನೋಡಿದ್ರೆ ನಮ್ಮ ಹೀರೋ ಸಾಲು ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸಾಲು ಇದ್ದಾರೆ. ಮುನೇಗೌಡ ಸರ್ ತುಂಬ ಒಳ್ಳೇದಾಗಲಿ ಸರ್. ನಿಮಗೆ ಸಿನಿಮಾ ಪ್ರೀತಿ ಮತ್ತು ಹೊಸ ನಿರ್ದೇಶಕರಿಗೆ ಬೆಂತಟ್ಟೋ ರೀತಿ ತುಂಬ ಇಷ್ಟ. ಮತ್ತು ಯಾವಾಗಲೂ ಚಿತ್ರರಂಗದಲ್ಲಿ ಹೀರೋಗಳಿಲ್ಲ ಅನ್ನೋ ಒಂದು ಪ್ರಮಾದ ಇರುತ್ತೆ. ಅದಕ್ಕೆ ಆಪೋಸಿಟ್ ನಮ್ಮ ಪ್ರಮೋದು ಮತ್ತು ಪೃಥ್ವಿ ಪ್ರತಿಭೆಗೆ ರೂಪ. ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ. ಮತ್ತು ಆ ಒಂದು ಪಾತ್ರನ ಅವಗಾಯಿಸ್ಕೊಂಡು ಮಾಡೋದು ತುಂಬ ಸುಲಭದ ವಿಚಾರ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರ. ಮತ್ತು ಗಿರೀಶ್ ಮೂಲಿಮನೆ ಅವ್ರಿಗೆ ವಿಶ್ ಮಾಡಲೇಬೇಕು. ಮತ್ತು ನಮ್ಮ ಪ್ರಸನ್ನ, ನಮ್ಮ ಡೈಲಾಗ್ ರೈಟರು, ನಾವಿಬ್ಬರು ಗೋಸ್ಟ್ನಲ್ಲಿ ಕೆಲಸ ಮಾಡಿದ್ದೀವಿ. ನಾನು ತುಂಬ ಇಷ್ಟ ಆಯಿತು ಮಾತುಗಳು. ಮತ್ತು ಫಸ್ಟ್ ಹಾಡು ಕೇಳಿದಾಗಲೇ ತುಂಬಾ ಇಂಪ್ರೆಸಿವ್ ಆಗಿತ್ತು. ಎಲ್ಲ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದೆ. ಸೊ ಎಲ್ಲ ಬಂದಿರೋರು, ಅವ್ರಿಗೆ ಬೆಂತಟ್ಟಾಗಿ ಬಂದಿರೋ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತು ಭುವನಂಗೆ ನಮಗೆ ಒಳ್ಳೇದಾಗಲಿ, ತುಂಬ ಒಳ್ಳೆಯ ಸಿನಿಮಾ. ನಿಮ್ಮೆಲ್ಲರೂ ಸಪೋರ್ಟ್ ಈ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಿರ್ದೇಶಕರಾಗಿರುವ ಮಹೇಶ್ ಕುಮಾರ್ ಅವರು ಮಾತಾಡಬೇಕಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿದ್ದೀನಿ. ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದು ಸಲ ಕರ್ನಾಟಕದಲ್ಲಿ, ಇನ್ನೊಂದು ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬ ಸಿನಿಮಾ ಹಿಟ್ ಆಗಿದೆ. ಅದರಲ್ಲಿ ನೆನ್ಪೊಳಿಯೋದು ಮುಂಗಾರು ಮಳೆ, ಅಮೃತ ತಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನು ಸೇರಲಿ. ಆ ಸಕ್ಸಸ್ಸು ಸಿಕ್ಕಂಥ, ಆ ಸಿನಿಮಾಗಳು ಸಿಕ್ಕಂಥ ಸಕ್ಸಸ್ಸು ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗಲಿ. SVC ಫಿಲಮ್ಸ್ ಅಂತ ನನಗೆ ಒಂದು ಅವಿನಾಭಾವ ಸಂಬಂಧ. ನಮ್ಗೆ ಅನ್ನೋದಾದ್ರು ಸರ್ ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ. ಒಂದು ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆಯನ್ನ ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದ್ದಾರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬಾ ಈಸಿ, ಬಟ್ ತುಂಬಾ ಟಫ್ ಇದೆ. ಅದನ್ನ ಅಷ್ಟು ಹೋಮ್ ವರ್ಕ್ ಮಾಡೋದಂತೆ. ಮನೆಯಲ್ಲೆಲ್ಲ ಬೈಸ್ಕೊತಾ ಇದೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದ ಮಾತು ನೀವೇ ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದ್ರೂ ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನು ಮಾಡಿದಂಥ ನನ್ನ ಆತ್ಮೀಯ ಗೆಳೆಯರಂತ ಪ್ರಮೋದ್ ಅವ್ರಿಗೂ ಅಷ್ಟೇ ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ನ ಆ್ಯಂಡ್
ಎಮೋಷನ್ ಆಗಿ ತಂದಿದ್ದೀರಾ. ಹಾಗೆ ರಚಿತ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಒಂದು 3 ವರ್ಷಗಳ ಕಾಲ ಟೈಮ್ ತಗೊಂಡು ಸರ ಹೇಳ್ತಾ ಇದ್ರು. ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅನ್ಕೊಂಡಾಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ ಇಂದ ನಾವೆಲ್ಲ ನಿಂತಿದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮಧ್ಯಾಹ್ನ ಮಾತಾಡ್ತದೆ, ನೀನೇ ಮಾತಾಡ, ನನಗೇನೋ ದೊಡ್ಡ, ನನಗೆ ದಪ್ಪ ಇದೆ ಮಾತಾಡ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫೆಬ್ರವರಿ 14 ಬಹಳ ವಿಶೇಷ ದಿನ ಅಲ್ಲ. ಎಲ್ಲರೂ ಯಾರನ್ನ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ, ಯಾವ್ದಾದ್ರು ಸಿನಿಮಾಗೆ ಹೋಗೋ ಬದಲು ಸಿನಿಮಾಗೆ ಬನ್ನಿ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತೆ ಪೃಥ್ವಿಯವ್ರ ಬಗ್ಗೆ ಹೇಳ್ಬೇಕು. ಪೃಥ್ವಿಯವರು ಪ್ರಮೋದ್ ಅದ್ಭುತ ನಟರು. ನಾವೇನು ಮಾತಾಡೋದೇನಿಲ್ಲ, ನಿಮ್ಗೆ ಗೊತ್ತು ಎಂತ ನಟರು ಅಂತ. ಬಟ್ ಇಂಥ ಒಂದು ಟೀಮಲ್ಲಿ ನನಗೂ ಕರೆಸಿದ್ರಲ್ಲ, ಬಹಳ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ. ದಯವಿಟ್ಟು ಸಿನಿಮಾ ನೋಡಿ, ಬಹಳ ಅದ್ಭುತವಾಗಿದೆ. ನಮ್ಮ ಗಿರೀಶ್ ಅಣ್ಣವರು ತುಂಬಾ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದರ ಬಗ್ಗೆ ಯಾವ ರೀತಿ ಆಕ್ಟ್ ಮಾಡಿದಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾವಗಡ ಅವರೇ. ಶಿವರಾಜ್ ಕೇಳ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಪಕ್ಕ ಕೂತಾಗ ಡೈರೆಕ್ಟರು ಟ್ರೈಲರ್ ರಿಲೀಸ್ ಆದಮೇಲೆ ನೋಡಿದ್ಮೇಲೆ ಕೇಳಿದ್ರು ಹೆಂಗೆ ಅನ್ನಿಸ್ತು ಅಂತ. ಸರ್, ಆಲ್ರೆಡಿ ಸಕ್ಸಸ್ ಆಗಿರೋ ಸಿನಿಮಾನ ನಮಗೆ ಈಗ ಏನೋ ಟ್ರೈಲರ್ ತೋರಿಸ್ತಿದ್ರೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಒಪ್ಕೋಬೇಕಾಗಿರೋಂಥ ಸಿನಿಮಾ ನಮ್ಮ ಭುವನಂ ಗಗನಂ. ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು. SVC ಅನ್ನೋ ಒಂದು ಬ್ಯಾನರು. ಅದ್ರಲ್ಲಿ ಆಲ್ರೆಡಿ ನಾವು ಕ್ರಿಕೆಟ್ ಹೊಡಿದ್ದೀವಿ, ಈಗ ಕೆಲಸನೂ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕೆಲಸ ಮುಗ್ದಿರುವಂಥ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ. ಇವ್ರ ಬಗ್ಗೆ ಏನ್ ಹೇಳೋದು, ಇವ್ರು ಮಾತಾಡ್ಬಿಟ್ರೆ ಸಾಕು ನೋಡುತ್ತದೆ ಥಿಯೇಟರ್ ಅಂತ ಅನ್ಕೊಳ್ತದೆ ಪ್ರಮೋದ್. ಸೊ ಅಂತ ಕಂಚಿನ ಕಂಠ. ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರವರು ಮತ್ತೆ ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋವಾಗಿಲ್ಲ. ಈಗ ಟ್ರೈಲರ್ನಲ್ಲಿ ಅದು ಕಾಣಸಿಕ್ಕಿದೆ. ಸೊ ಭೂಮಿಲಿರುವಂಥ ಎಲ್ಲ ಅದ್ಭುತವಾದಂತಹ ಲೊಕೇಶನ್ ಅಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದೆತ್ತರಕ್ಕೆ ಸಕ್ಸಸ್ ಕಂಡು ಅನ್ನೋ ಒಂದು ಆಸೆ ನಂದು. ಅದಾಗ್ಲಿ. ಸೊ ಒಂದು ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಬೇಕು. ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ, ಪ್ರೇಮಿಗಳ ದಿನ. ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟರ್ ನೋಡಿ, ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ನೋಡಿ, ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಲಿಸಿ ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನೀವು 5 ಜನ ಇಲ್ಲೇ ಇರಬೇಕು. ಈಗ ನಮ್ಮ SVC ಫಿಲಂ ಸ್ಪರ್ಧೆಯಿಂದ ಬೆಳ್ಳಿಯ ಕಾಮಧೇನುವನ್ನು ನಮ್ಮೆಲ್ಲ ಮುಖ್ಯ ಅತಿಥಿಗಳಿಗೆ ನೀಡುವಂಥ ಸಮಯ. ಹಾಗಾಗಿ ಮುನೇಗೌಡ ಸರ್ ದಯವಿಟ್ಟು ನಮ್ಮ ನಿರ್ಮಾಪಕರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸಬೇಕು. ಅದೇ ರೀತಿಯಾಗಿ ನಮ್ಮ ಇಬ್ಬರು ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಮೋದ್ ಪಂಚು ಅವರು, ಅದೇ ರೀತಿಯಾಗಿ ಪೃಥ್ವಿ ಅಮ್ಮಾರ್ ಆನ್ ಸ್ಟೇಜ್ ಪ್ಲೀಸ್. ಹೀರೋಸ್ ಎಂಟ್ರಿ ಆದಾಗ ಶಿಳ್ಳೆ ಚಪ್ಪಾಳೆ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ. ಮಾಸ್ತಿ ಅವರಿಗೆ ಮತ್ತೊಮ್ಮೆ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಚೇತನ್ ಕುಮಾರ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದೇ ರೀತಿಯಾಗಿ ಮಂಜು ಪಾವಗಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಶಿವರಾಜ್ KRPJ ಅವರಿಗೂ ನಮ್ಮ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ವಿ ಹ್ಯಾವ್ ವಿತ್ ಅಸ್ ಮಹೇಶ್ ಕುಮಾರ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ 14 ನೆನಪಿಸಿಕೊಂಡು ಮಂಜು ಪಾವಗಡ ಅವರು ಸ್ವಲ್ಪ ಜಾಸ್ತಿ ಸ್ಮೈಲ್ ಮಾಡಬಹುದು. ಹಾಗೆ ವೆಲ್ಕಮ್ ಮತ್ತೊಮ್ಮೆ. ಟ್ರೈಲರ್ ನೋಡಿದ್ರಿ, ಇಡೀ ಚಿತ್ರತಂಡ ನಿಮ್ಮೆಲ್ಲರಿಗೂ ಪರಿಚಯ ಇರೋರೇ ಏನು ಹೇಳ್ತೀವಿ? ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಟ್ರೈಲರ್ ಮಸ್ತಿತ್ತು, ಬೆಂಕಿ ಟ್ರೈಲರ್.
ಎಮೋಷನ್ಸ್ ಐತಿ, ಭಾವನಾತ್ಮಕವಾದ ಕ್ಷಣಗಳು, ಆಮೇಲೆ ನಗುಗೂ ಜಾಗ ಐತಿ, ಆಕ್ಷನ್ಗೆ ಜಾಗ ಐತಿ. ಇಟ್ಸ್ ಅ ಕಂಪ್ಲೀಟ್ ಪ್ರಾಪರ್ ಪ್ಯಾಕೇಜ್ ನೋಡಿದ್ರೆಲ್ಲರಿಗೂ ಕೂಡ. ಆ್ಯಂಡ್ ಯೂಶಲಿ ಇಷ್ಟು ದಿವಸ ಪೃಥ್ವಿ ಆಗಲಿ ಅಥವಾ ಪ್ರಮೋದ್ ಆಗಲಿ ಇವರು ನಮ್ಮ ಪ್ರೀತಿ ಗೆಳೆಯರು, ಆಮೇಲೆ ಅವ್ರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲವಾಗಿ ಹೊತ್ಕೊಂಡು ಪಿಕ್ಚರ್ನ ಮುಂದಕ್ಕೆ ತಗೊಂಡು ಹೋದ್ರು. ಇವಾಗ ಎರಡೆರಡು ಗಂಟೆ ಹೆಗಲು ಒಟ್ಟಿಗೆ ಬಂದಿದ್ದವು. ಸೊ ಇಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಆಮೇಲೆ ಪೃಥ್ವಿ ಒಂದು ಕಡೆ, ಪ್ರಮೋದ್ ಒಂದು ಕಡೆ ಕ್ಲಾಸ್, ಒಂದು ಕಡೆ ಮಾಸು, ಎರಡು ಮಿಕ್ಸ್ ಇದು ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರ್ತೈತಿ, ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರ್ತೈತಿ. ನಮ್ಮ ಅಜೆಂಡ ಹೇಳಿಲ್ಲ, 14ಕ್ಕೆ ಯೂಶಲಿ ಟೈಮ್ ಮಾಡ್ಕೊಂಡಿರ್ತಾರ, ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಹೋಗಿ ನೋಡ್ರಿ ಪಿಕ್ಚರ್ನ. ಟ್ರೈಲರ್ ಏನು ನಿಮಗೆ ಖುಷಿ ಕೊಡ್ತೈತಿ, ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ಇಬ್ಬರು ಕೂಡ ಬಹಳಷ್ಟು ಶ್ರಮ ವಹಿಸಿ ಕಿರಿತರಿಂದ, ಆಮೇಲೆ ಒಂದು ದೊಡ್ಡ ಜನ ಐತಿ ಇಬ್ಬರದು. ಪೃಥ್ವಿ ನಂದು ಯಾವ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಗ್ ಮಾಡಿ ವಿಶ್ ಮಾಡಿದ್ದೆ, ಸರ್ ಸೂಪರ್ ಮಾಡಿದ. ಆ್ಯಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ನ ಐ ಥಿಂಕ್ ಅನುಪಮ ಥಿಯೇಟರ್ ಅನ್ಕೋತೀನಿ, ಮೇನ್ ಥಿಯೇಟರ್ ಅವಾಗಿತ್ತು. ನಾನೇನೋ ಅವಾಗ ಸಿನಿಮಾ ಅವಕಾಶ ಹುಡುಕುವಂಥ ಟೈಮ್, ಆ ಟೈಮ್ನಾಗ ಅಲ್ಲಿ ನೋಡಿದೆ. ಅವಾಗ ಪರಿಚಯ ಇರಲಿಲ್ಲ, ಫಸ್ಟ್ ಟೈಮ್ ಬೆಟ್ಟರ್ ನಾ ಹೇಳಿದ್ದೆ ಅದು. ಈಗ ನಾನು ಒಂದು ಉತ್ತರ ಕರ್ನಾಟಕ ಸೊಗಡನ್ನ ಮಾತಾಡ್ಬೇಕಾದ್ರೆ ಒಂದು ಏನು ಗ್ರಿಪ್ ಇರ್ತೈತೆ, ಹಾಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು. ಅಷ್ಟು ಅದ್ಭುತವಾದ ಕಲಾವಿದರು ಇಬ್ಬರು ಕೂಡ ಎಕ್ಸ್ಟ್ರೀಮ್ಲಿ ಗುಡ್ ಆಕ್ಟರ್ಸ್. ಆ್ಯಂಡ್ ಅದ್ರ ಜೊತೆಗೆ ತುಂಬ ಮುದ್ದಾಗಿರುವಂಥ ಇಬ್ಬರು ಹೀರೋಯಿನ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ನಿರ್ಮಾಪಕರಿಗೆ, ನಮ್ಮ ಹೋಲಿ ಮನೆ ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ಸತೀಶ್ ಸರ್ ಆಗಲಿ, ನಮ್ಮ ಕೃಷ್ಣ ಸರ್ ಆಗಲಿ, ನಮ್ಮ ಸ್ನೇಹಿತರಾಗಲಿ, ವಿಕ್ರಮ್, ಪಾವನ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ವೇದಿಕೆಯಿಂದ ನಾನು ತೆರಳುತ್ತಾ ಇದ್ದೀನಿ. ನಮ್ಮ ಪಿಕ್ಚರ್ ಕೆಲಸ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Once again, thank you so much ನವೀನ್ ಸರ್. ದಯವಿಟ್ಟು ಇಲ್ಲಿರಬೇಕು. ಇದೀಗ ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆಗೆ ಬಂದು, ಇದೀಗ SVC ಫಿಲ್ಮ್ಸ್ ಪರವಾಗಿ ಪ್ರಮೋದ್ ಸರ್ ದಯವಿಟ್ಟು ಬನ್ನಿ. ಪೃಥ್ವಿ ಅವರು ಜಾಯಿನ್ ಆಗಬೇಕು ಪ್ಲೀಸ್. SVC ಫಿಲ್ಮ್ಸ್ ಪರವಾಗಿ ಬೆಳ್ಳಿಯ ಕಾಮಧೇನುವನ್ನ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ನಟರಾಗಿರುವ ನವೀನ್ ಶಂಕರ್ ಅವರಿಗೆ once again thank you so much. ಥ್ಯಾಂಕ್ ಯು. ಇದೀಗ ಎಲ್ರಿಗೂ ನಮಸ್ತೆ. ಹಲೋ ಎವ್ರಿವನ್. ಜೀಟಿಂಗ್ ಒಂದು ಸ್ವಲ್ಪ ಸ್ಪೆಷಲ್ ನಮಗೆ, ಬಿಕಾಸ್ ನಮ್ಮ ಸಿನಿಮಾಗಳ ಮೋಸ್ಟ್ ಆಫ್ ದ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ. ನಿಮ್ಮ ಸಪೋರ್ಟಿಂದ ಒಂದು ಥ್ಯಾಂಕ್ ಯು. ತುಂಬ ಹೊಸದನ್ಸಲ್ಲ ಮಾಲ್, ನಮಗೆ ಫ್ರೀಕ್ವೆಂಟಾಗಿ ಬರ್ತಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟುಡೇ ಮಹೇಶ್ ಸರ್. ನಿಮ್ಮ ಸಿನಿಮಾ ಥರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ, ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಈ ರೀತಿಯಲ್ಲಿ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀವಿ. ಆ್ಯಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸತೀಶ್ ಸರ್, ಕೃಷ್ಣ ಸರ್ ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವರು, ಅಫ್ಕೋರ್ಸ್ ರಿಚಲ್ ಆ್ಯಂಡ್ ನೀವು, ಐ ಡೋಂಟ್ ನೋ ಯುವರ್ ನೇಮ್, ಸಾರಿ, ಅಶ್ವತಿ. ತುಂಬ ಖುಷಿ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ಎಲ್ಲನೂ. ಬಿಕಾಸ್ ಭುವನಂ ಆ್ಯಂಡ್ ಗಗನಂ ಅನ್ನೋ ಟೈಟಲನ್ನೇ ಎಷ್ಟು ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಕೇಳೋದಕ್ಕೆ ಅಥವಾ ಅದು ಹೇಳೋದಕ್ಕೂ ತುಂಬ ಖುಷಿ ಆಗುತ್ತೆ. ಆ ಟೈಟಲ್ ಫಾಂಟ್ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಇಟ್ಸ್ ವೆರಿ ವೆಲ್ಕಮಿಂಗ್. ಮತ್ತೆ ನೋಡಬೇಕು ಅನಿಸುತ್ತೆ. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ಥರ ಅದು ತುಂಬ ಥಿಯೇಟರ್ಗೆ ಬನ್ನಿ ಅಂತ ಕರೀತಿದೆ. ಅದು ಪ್ರೆಸೆಂಟೇಷನ್ನೇ ತುಂಬ ಚೆನ್ನಾಗಿದೆ. ಆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗಿರಿ ಸರ್, ಸಿನಿಮಾದ ನಿರ್ದೇಶಕರು, ಸಿನಿಮಾ ಹೇಗೆ ಬಂದಿದೆ ಅನ್ನೋದು ಒಂದು ಪೋಸ್ಟರ್, ಒಂದು ಸಾಂಗ್, ಒಂದು ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದು ಎದ್ದು ಕಾಣಿಸ್ತಿದೆ ಈ ಸಿನಿಮಾದಲ್ಲಿ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಪೃಥ್ವಿ ಅವ್ರು ಮೆನ್ಷನ್ ಮಾಡಿದ ಹಾಗೇನೆ ಭುವನ್ ಆ್ಯಂಡ್ ಗಗನಂ ಅವರಲ್ಲೇ ಇದೆ ಎಲ್ಲವೂ. ಅವ್ರ ಜೊತೆಗೆ ತಗೊಂಡು ಬಂದಿದ್ದಾರೆ ಸಿನಿಮಾ. ಮೇ ಬಿ ಯು ಮ್ಯಾನಿಫೆಸ್ಟೆಡ್ ಇಟ್ ಟು ಹ್ಯಾಪನ್ ಅನ್ಕೋತೀನಿ ಈ ಸಿನಿಮಾ. ಎವ್ರಿ ಟೈಮ್ ನಿಮ್ಮನ್ನ ನಾನು ನೋಡಿದಾಗ ಅಥವಾ ನಿಮ್ಮ ಹೆಸರು ನೆನಪಿಸ್ಕೊಂಡಾಗ ದೇರ್ ಇಸ್ ಆಲ್ವೇಸ್ ಎ ಸ್ಮೈಲ್ ಆನ್ ಅವರ್ ಫೇಸ್. ಇಟ್ಸ್ ಎ ಜಾಯ್. ನೀವು ನಿಮ್ಮ ಕೆಲಸದ ಮುಖಾಂತರ ನಮ್ಗೆ ಅದನ್ನು ಯಾವಾಗಲೂ ಕೊಡ್ತಾ ಇದ್ದೀರಾ.
ನಿಮ್ಮ ದಿಯಾ ಪರ್ಫಾರ್ಮೆನ್ಸ್ ಅನ್ಫರ್ಗೆಟಬಲ್. ಈ ಸಿನಿಮಾ ಕೂಡ ಈ ಸ್ಪೆಷಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ಅದನ್ನು ಮೀಟ್ ಮಾಡಿ ಮುಂದಕ್ಕೆ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಇನ್ ದ ಜರ್ನಿ. ಆ್ಯಂಡ್ ಪ್ರಮೋದ್ ಸರ್, ಆಲ್ ದ ಬೆಸ್ಟ್. ರತ್ನನ್ ಪ್ರಪಂಚ ಆ್ಯಂಡ್ ನಮ್ಮ ಪ್ರೀಮಿಯರ್ ಪದ್ಮಿನಿ ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ನಿಮ್ಮನ್ನು ಬಿಟ್ಟರೆ ಅದನ್ನ ಇನ್ಯಾಕೆ ಬೆಟರ್ ಮಾಡ್ಬೋದಿತ್ತು ಅನ್ನೋ ಒಂದು ಕ್ವೆಶನ್ ಬರೋ ಥರ ನೀವು ಪರ್ಫಾರ್ಮ್ ಮಾಡಿರ್ತೀರಾ. ನೀವೊಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆ ಮಾಸ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಿದೆ ಅಲ್ಲ, ಸೊ ಆಲ್ ದ ಬೆಸ್ಟ್ ನಿಮಗೆ ಈ ಜರ್ನಿಗೆ. ಆ್ಯಂಡ್ ರಿಚಿ, ಆ್ಯಂಡ್ ನೀವು ಅಫ್ಕೋರ್ಸ್ ಯು ಆರ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಇನ್ ಲವ್ ಮಾಕ್ಟೇಲ್ ಟು. ಐ ಹೋಪ್ ಮುದ್ದಾಗಿ ಕಾಣಿಸೋದಲ್ಲದೆ ಸಿನಿಮಾದಲ್ಲಿ ಯು ಹ್ಯಾವ್ ಸಮಥಿಂಗ್ ಮೋರ್ ಟು ಆಫರ್ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಟು ದ ಹೋಲ್ ಟೀಮ್ ಆ್ಯಂಡ್ ಸರ್, ನಿಮ್ಮ ಸಂಸ್ಥೆಗೆ SVC ತುಂಬ ಕೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ. ಅದು ಹೀಗೆ ಕಂಟಿನ್ಯೂ ಆಗಿ ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡುವಂಥ ಶಕ್ತಿ ನಿಮ್ಗೆ ತಂದುಕೊಡ್ಲಿ. ಪಾಸಿಟಿವ್ ಆಗಿರಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ವಿಲ್ ಗೆಟ್ ಟು ಗೆ ಆಲ್ ದ ಬೆಸ್ಟ್ ಸತೀಶ್ ಸರ್. ಕೃಷ್ಣ ಸರ್, ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಐ ಮೀನ್ ನಿಮ್ಮ ಸಿನಿಮಾ ಫಾದರ್ ಆಗ್ಬಿಟ್ನಲ್ಲ ಅಂತ ಅವರು. ಸೊ ಅನುಷಾ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು, ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಎಲ್ಲಿ ಮಾಸ್ತಿ ಸರ್ ಹೋದ್ರು ಅನ್ಸುತ್ತೆ, ಅವ್ರನ್ನೂ ಭೇಟಿ ಮಾಡಿ ಖುಷಿ ಆಯಿತು. ಚೇತನ್ ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನು ಭೇಟಿ ಮಾಡ್ತಿರೋದು. ಮಂಜು ಸರ್ ಆ್ಯಂಡ್ ಈ ಥರ ಅಕೇಶನ್ಸಲ್ಲೇ ಭೇಟಿ ಮಾಡೋಕ್ಕಾಗೋದು ನಾವು ಸಿನಿಮಾ ಫೆಟರ್ನಿಟಿನ. ಆ್ಯಂಡ್ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನಂ ಆ್ಯಂಡ್ ಗಗನಂ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. Feb 14 ಸಿನಿಮಾ ರಿಲೀಸ್ ಆಗ್ತಿದೆ ವ್ಯಾಲೆಂಟೈನ್ಸ್ ಡೇಗೆ. ಒಂದು ಫ್ಯಾಮಿಲಿ ಎಂಟರ್ಟೈನರ್, ಬರೀ ಇಬ್ಬರೇ ಹೋಗ್ಬಿಡಿ, ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನು ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜು ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಪಾವನ್ ಅವರೇ, ದಯಾನಾ ಡಿಸೋಜ ಅವರೇ. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರೋ ಪ್ರತಿಯೊಬ್ಬರು ನನ್ನ ನಮಸ್ಕಾರ. ಸೊ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಆ್ಯಂಡ್ ಸೊ ಏನಂದರೆ ಭುವನಂ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದರೆ ಸೊ ಮೀನಿಂಗ್ಫುಲ್. ಎಲ್ಲರೂ ಬರೀ ಥ್ರಿಲ್ಲರು, ಬರೀ ಆ್ಯಕ್ಷನ್ ಈ ಥರ ಸಿನಿಮಾಗಳೆಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ. ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್. ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು. ಆ್ಯಕ್ಚುಲಿ ಲಾಸ್ಟ್ ಲವ್ ಮಾಕ್ಟೇಲ್ ತುಂಬ ಇಷ್ಟ ಆಗಿದ್ದು. ಆಫ್ಟರ್ ದಟ್ ಸೊ ಆಲ್ ದಿ ಬೆಸ್ಟ್ ಇಡೀ ಟೀಮ್. ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀರಾ. ಎಸ್ಪೆಷಲಿ ದಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂದರೆ ಆ್ಯಕ್ಚುಲಿ ಫಿಲ್ಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ. ಸೊ ಆಲ್ ದ ಬೆಸ್ಟ್ ಟೀಮ್. ಸತೀಶ್ ಸರ್, ಆಫ್ಟರ್ ಮೈ ಲಾಂಚ್ ಐ ಸೀನ್ ಯು ಟುಡೇ ಅಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ವಿಕ್ರಮ್, ಕಂಗ್ರ್ಯಾಚುಲೇಷನ್ಸ್. ಈಸ್ ಮೈ ಕೋ ಆಕ್ಟರ್, ಸೀನ್ ಹಿಮ್ ಆಫ್ಟರ್ ಬಿಗ್ ಬಾಸ್. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್. ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ಸಹ ರಿಲೀಸ್ ಆಗ್ತಿರೋದು. ಸೊ ಎಲ್ಲರೂ ಅವ್ರವ್ರ ಲವರ್ಸ್ಗಳ ಜೊತೆ ಹೋಗಿ ಸಿನಿಮಾ ನೋಡಿ ಅಂತ. ಥ್ಯಾಂಕ್ ಯು. ಲವರ್ ಜೊತೆ ಲವರ್ಸ್ ಜೊತೆ ಲವರ್ಸ್ ಜೊತೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ದಯಾನಾ ಅವರೇ. ಇದೀಗ ಸಾನ್ಯಾ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ. ಅದರಲ್ಲಿ ಒಂದು ಚರಣದಲ್ಲಿ ಒಂದೆರಡು ಒಳ್ಳೆ ಸಾಲುಗಳಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ. ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ನಿಷ್ಠೆಯಿಂದ, ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ February 14 ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಿಮಾನಿಗಳು ಕೊಡಬೇಕು. ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೊಂದಿರ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ನಿಮ್ಮ
ವಿಮರ್ಶೆಗಳಿಂದಲೇ, ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರನ್ನು ನೋಡಿ ತುಂಬ ಖುಷಿ ಆಯಿತು. ರೇಚಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆ. ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ. ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಕ್ಷಮಿಸಿ, ನಿಮ್ಮ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀನಿ, ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ನಟನೆಯನ್ನು ಎದ್ದು ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಅಶ್ವತಿ ಆ್ಯಂಡ್ ಪೃಥ್ವಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ. ಕಮಲ್ ಹಾಸನ್ ಸರ್ ಹೋಲಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮೂವರು ಮುದ್ದಾದ ನಟಿಮಣಿಯರಿದ್ದಾರೆ ಅಂದ್ಕೊಂಡೆ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ. ಎಲ್ರಿಗೂ ಕೂಡ ಗೊತ್ತು ನಮ್ಮ ಪೃಥ್ವಿ ಅಂಬರ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ. ಟ್ರೈಲರ್ ನೋಡಿದಾಗ ನನ್ಗನ್ಸಿದ್ದು ಆ ಊರಲ್ಲಿ ನೀವು ಮೈಸೂರು ಹತ್ರ ಮಾತಾಡಬೇಕು. ಆ ಊರಲ್ಲಿ ಮೈಕಲ್ ಜಾಕ್ಸನ್ ಅಂತ ನಿಮ್ಮನ್ನು ಕರೀತಾರೆ ಅಂತ ನಾನು ಕೇಳಲ್ಪಟ್ಟೆ. ಹೊಸದಾಗಿ ಬನ್ನಿ ನೋಡೋಣ. ದಯವಿಟ್ಟು ಚಪ್ಪಾಳೆ ಪೃಥ್ವಿ ಅಂಬರ್ ಆನ್ ಸ್ಟೇಜ್ ಪ್ಲೀಸ್. ಆಕ್ಚುಲಿ ಮಹೇಶ್ ಸರ್ ಫೋನ್ ಮಾಡಿ ಇವೆಂಟ್ ಬರ್ಬೇಕಂತ ಕರೆದಾಗ ನಾನು ಆಕ್ಚುಲಿ ಕೇಳೋಣ ಅನ್ಕೊಂಡೆ, ಸರ್ ಸ್ಟೇಜ್ ಮೇಲೆ ಕಳಿಸ್ಬಿಟ್ಟು ಸ್ಟೆಪ್ ಎಲ್ಲ ಹಾಕ್ಸಿದ್ರೆ ಬರಲ್ಲ ಸರ್ ಅಂತ. ಆಮೇಲೆ ಕೇಳೋಕ್ಕೂ ಮುಂಚೆ ನಾನೇ ಅಂದ್ಕೊಂಡೆ, ಸಿನಿಮಾದ ಸಾಂಗ್ಸ್ ಎಲ್ಲ ನೋಡಿದ್ದೆ, ಅದೆಲ್ಲೂ ಹುಕ್ ಸ್ಟೆಪ್ಸ್ ಥರ ಇರೋದಾಗಲಿ ಸಿಗ್ನೇಚರ್ ಮೂಮೆಂಟ್ಸ್ ಎಲ್ಲೂ ಇರಲಿಲ್ಲ. ಸೊ ಆ ಥರದ್ದೆಲ್ಲ ಇರೋದಿಲ್ಲ ಅಂದ್ಕೊಂಡು ಆ ಕ್ವೆಶನ್ ಹಾಕ್ತೇ ಬಂದೆ, ಗ್ಯಾರಂಟಿ ಅಂತ. ಇವಾಗ ಮತ್ತೆ ಇನ್ನೊಂದು ಹೊಸ ಡ್ಯಾನ್ಸ್ ಫಾರ್ಮ್ ತಗೊಂಡ್ಬರ್ತಿದ್ದಾರೆ. ಸೊ ಓಕೆ, ಪಾವನ ಅವರೇ ನೋಡಿ ಏನು ಯೋಚನೆ ಮಾಡ್ತೀವಿ ಅಂತ. ನಮ್ಮ ಜೀವನ ಪಾವನ ಆಗುತ್ತೆ ಇವತ್ತು. ಪೃಥ್ವಿ ದಯವಿಟ್ಟು ಬರಬೇಕು. ಆ್ಯಂಡ್ ನಮ್ಮ ಪ್ರಮೋದ್ ಸರ್ ಕೂಡ ಜಸ್ಟ್ ಒಂದು ಮೂನ್ ವಾಕ್ ಅಷ್ಟೇ. ನೀವು ಸಣ್ಣ ವಾಕ್ ಮಾಡಿ, ಪರವಾಗಿಲ್ಲ, ಬನ್ನಿ. ಯಾವ ಮಾಮೂಲು ವಾಕೆ ಬರಲ್ಲ. ಓಕೆ ಪ್ಲೀಸ್. ರೋಲ್ ಮಾಡಬೇಡ ಅಲ್ವಾ ಮಹೇಶ್ ಸರ್, ಎನಿ ವಾಕ್ ಪಾಪ ಏನು ಮಾಡಿ. The road's dangerous. ಇಲ್ಲಿ ಮೂನ್ ವಾಕ್ ಇಂದ ನಮ್ಮ ತಕ್ಕಂಗುಚ್ಚಿವರೆಗೆ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುನೇಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. SVC ಫಿಲ್ಮ್ಸ್ ಪರವಾಗಿ ನೀವಿಬ್ರು ಇಲ್ಲೇ ಇರಬೇಕು. ಆ್ಯಂಡ್ ನಮ್ಮ ಇಬ್ರು ಹೀರೋಯಿನ್ಸ್ ದಯವಿಟ್ಟು ರೇಚಲ್ ದೇವಿ ಆ್ಯಂಡ್ ನಮ್ಮ ಅಶ್ವತಿ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು ಬರಬೇಕು. ಅದೀಗ ನಮ್ಮ ನಟಿಮಣಿಯರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದೇ ರೀತಿಯಾಗಿ ಅಷ್ಟು ಡ್ಯಾನ್ಸ್ ಮಾಡೋದಕ್ಕೆ ಇನಿಷಿಯೇಟಿವ್ ತಗೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ನಿರೂಪಣೆ ಮಾಡಿದ್ದೀರಾ. ನಿಮ್ಮ ಕನ್ನಡಕ್ಕೆ ನಾನು ಸೋತೋಗಿದ್ದೀನಿ. ಸೊ ನಿಮಗೆ ಕನ್ನಡ ವೆರಿ ನೈಸ್ ಮೀಟಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದೀಗ ನಟಿ ಪಾವನಗೌಡ ಅವರಿಗೆ ಬೆಳ್ಳಿಯ ಕಾಮಧೇನುವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ನಟಿ ಸಾನ್ಯಾ ಅಯ್ಯರ್ ಹಾಗೂ ದಯಾನಾ ಡಿಸೋಜ ಅವರನ್ನ ಇದೀಗ ಗೌರವಿಸಲಾಗ್ತಾ ಇದೆ.
ಥ್ಯಾಂಕ್ ಯು. ಒಂದು ಗ್ರೂಪ್ ಫೋಟೋ ಆಗಲಿ ಪ್ಲೀಸ್. ಮೊದಮೇ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯಿಂದ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಧನ್ಯವಾದಗಳನ್ನ ಮತ್ತೊಮ್ಮೆ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ, ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಆಲ್ರೆಡಿ ನಿಮ್ಮ ವರ್ಸಿಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬಾ ಸಿನಿಮಾಗಳನ್ನ ಮಾಡಿ ಜನರ ಮನಸ್ಸು ಗೆದ್ದಿದ್ದೀರಾ. ಪೃಥ್ವಿ ಅವರ ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ, ಯೂನಿಕ್ ಆಗಿದೆ, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಟ್ರೈಲರ್ ನೋಡ್ತಿದ್ರೆ ಹೇಳ್ಬೋದು, ನಿಮ್ ಡಾನ್ಸ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಪ್ರಮೋದ್ ಅವರೇ, ನಿಮ್ಮ ಹೈಟ್, ಪರ್ಸನಾಲಿಟಿ, ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋಯಿನ್ ಅಂದ್ರೆ ಮಾಸ್ ಹೀರೋ ಆಗಿ ನೀವಿದ್ದೀರಾ. ಇನ್ನೂ ತುಂಬಾ ಒಳ್ಳೆ ಸಿನಿಮಾಗಳನ್ನ ಮಾಡಿ ವೆರಿ ಪ್ರಾಮಿಸಿಂಗ್ ಯು ಆರ್. ಅಂಡ್ ಇಬ್ರು ಹೀರೋಯಿನ್ಸ್ ಅಶ್ವಿತಿ ಅವರೇ, ರಚಲ್ ಅವರೇ, ತುಂಬಾ ಹೊತ್ತಾಗಿ ಕಾಣಿಸ್ತೀರಾ. ಬಹಳ ಇಷ್ಟ ಆಯ್ತು. ಒಂದೊಂದು ಫ್ರೇಮ್ ಅನ್ನು ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಒಳ್ಳೇದಾಗಲಿ. ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನೀವು ಮಾಡೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ. ಇನ್ನೂ ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂತ ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಅಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಇನ್ನೂ ಒಂದು ಖುಷಿ ಕೊಡುವಂತ ವಿಚಾರ. ಯಾಕಂದ್ರೆ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ ಗರ್ಲ್ ಫ್ರೆಂಡ್ ಜೊತೆನೂ ಹೋಗಿ, ಬಾಯ್ ಫ್ರೆಂಡ್ ಜೊತೆನೂ ಹೋಗಿ, ನಿಮ್ ಫ್ಯಾಮಿಲಿ ಜೊತೆನೂ ಹೋಗಿ ಸಿನಿಮಾ ನೋಡಿ. ಇದೇ ಫೆಬ್ರವರಿ 16ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ನಮ್ಮ ಕನ್ನಡ ಕಲಾವಿದರ ಮೇಲೆ ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ನೋಡ್ತೀರಲ್ಲ? ಎಸ್, ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಇಷ್ಟು ಮುದ್ದಾಗಿ ಕೇಳಿದ್ಮೇಲೆ ಖಂಡಿತವಾಗಿ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ಈಗ ತ್ರಿವಿಕ್ರಮ್ ಅವರು ಮಾತನಾಡುವಂತಹ ಸಮಯ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯೊಳಗಿದ್ದು ಈಗ ಬಂದು ಇಷ್ಟೊಂದು ಜನ ನೋಡ್ತಾರೆ, ಭಯ ಆಗ್ತದೆ. ಇಲ್ಲಿ ಬಂದಿರ್ತಕ್ಕಂಥ ನಾನೆಲ್ಲ ಸೀನಿಯರ್ಸ್ಗೂ, ಸೊ ಪತ್ರಿಕಾ ಮಾಧ್ಯಮದವರೆಗೂ ನಮಸ್ಕಾರಗಳು. ಸೊ ಇಲ್ಲಿ ಅಂದ್ರೆ ಇಲ್ಲಿ ನನ್ನ ಮುಂದೆ ಏನು ಎಲ್ಲರೂ ಇದ್ದಾರೆ ಅಂದ್ರೆ ದೊಡ್ಡ ಆಲದ ಮರಗಳು ಅಂತ ಏನು ಅನ್ಕೊಂತೀವಿ, ಆ ಲಿಸ್ಟಲ್ಲಿ ಇರುವಂಥ ಎಲ್ಲ ಆಕ್ಟರ್ಸ್ಗಳು ನನ್ನ ಮುಂದೆ ಇದ್ದಾರೆ. ಸೊ ಅವ್ರ ಸ್ಟ್ರಗಲ್ಸ್ಗಳ ಬಗ್ಗೆ ಗೊತ್ತು, ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು, ಸೊ ಅವರು ಇಂಡಿವಿಜುವಲ್ ಆಗಿ ಅವ್ರ ಸ್ಥಾನಗಳನ್ನ ಹೇಗೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಸೊ ಅವ್ರ ಹಾರ್ಡ್ ಡೇಸ್ಗಳು ನನಗೆ ಗೊತ್ತು. ಸೊ ಅದೇ ಹಾದಿಲಿ ಎಲ್ಲರೂ ಇರೋದು. ಸೊ ನೈಸ್ ಆಫ್ ಯು, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾ ಇರುತ್ತೆ. ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರೂ ಗೊತ್ತಿದೆ ಸರ್. ಸರ್ ಎಷ್ಟೋ TMDಗಳು ಬಿಲ್ ಕಟ್ಟಿರ್ತೀವಿ, ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ. ಸೊ ಅದನ್ನೆಲ್ಲ ಆದಮೇಲೆ ಒಂದು ಟ್ರೈಲರ್, ಒಂದು ಸಿನಿಮಾ ಅಂತ ತಂದು ನಿಲ್ಲಿಸೋದಕ್ಕೆ ಒಬ್ಬರು ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ಲಾಡ್ತೀವಿ ಅಂತ ನನಗೆ ಗೊತ್ತು. ಸೊ ಅವ್ರನ್ನ ಒಪ್ಪಿಸಿ, ಕಥೆನ ಒಪ್ಪಿಸಿ, ಒಬ್ಬ ಆ್ಯಕ್ಟರ್ಗಳನ್ನ ಒಪ್ಪಿಸಿ, ಎಲ್ಲರೂ ಒಪ್ಪಿಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನೈಸ್ ಟ್ರೈಲರ್ ಆ್ಯಂಡ್ ಸೊ ನೈಸ್ ಮೂವಿ ಸರ್. ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ನಿಮ್ಮ ಗುಂಪಲ್ಲಿ ಗೊತ್ತಾಗ್ತದೆ ಆ ಸಕ್ಸಸ್. ಸೊ ನೈಸ್ ಮೂವಿ ಸರ್. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಸೊ ಈ ಥರ ಅಂದರೆ ಈಗ ಏನು ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದ್ದೀವಿ, ಸೊ ನಮ್ಮಂಥವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತ ನೀವು. ಸೊ ಇದೇ ಥರ ಬೆಳೆಸಿ ಉಳಿಸಿ ಎಲ್ಲ ದೊಡ್ಡ ಆ್ಯಕ್ಟರ್ಗಳು ಆ್ಯಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳು ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಸೊ ಆ್ಯಂಡ್ ಅಫ್ಕೋರ್ಸ್ ಆ್ಯಕ್ಟರ್ಸ್ ಇಬ್ಬರು ನ್ಯಾಚುರಲ್ ಆ್ಯಕ್ಟರ್ಸ್ ಅಂತ ಹೇಳ್ಬೋದು. ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ಮದು ಆ್ಯಂಡ್ ರತನ್ ಪ್ರಪಂಚ ಮೂಲಕ ನಿಮ್ಮನ್ನು ನೋಡಿದ್ದು ನಾವುಗಳು. ಆ್ಯಂಡ್ ಪ್ರಮೋದಣ್ಣ, ಸೊ ಒಂದು ಆಡಿಷನ್ಗಳಲ್ಲಿ ನಾನು ಭೇಟಿಯಾಗಿದ್ದೆ. ಆ್ಯಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಅಂತ ಟೈಮ್. ಅವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲ. ಸೊ ಇವತ್ತು ಏನು ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದೊಂದು ಹಾರ್ಡ್ ವರ್ಕ್ ಕಾಣುತ್ತೆ. ಅದೊಂದು ಒಬಿಡಿಯಂಟ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನ ಮಾಡ್ತಾರೆ. ಸೊ ಅದು ಎವಿಡೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ಆ್ಯಂಡ್ ಸೊ ಹ್ಯಾಟ್ಸ್ ಆಫ್ ಯು ಆ್ಯಂಡ್ ಕೀಪ್ ರಾಕಿಂಗ್ ದ ವರ್ಕ್. ಸೊ ಆ್ಯಂಡ್ ಪೃಥ್ವಿ ಸರ್, ಶುಗರ್ಲೆಸ್ ನೋಡಿದ್ವಿ, ನಿಮ್ಗೆ ದಿಯಾ ಸಿನಿಮಾ ನೋಡಿದ್ವಿ. ಸೊ ನ್ಯಾಚುರಲ್ ಆ್ಯಕ್ಟರ್ ಇವಾಗ ಕೀಪ್ ಕಂಟಿನ್ಯೂಯಿಂಗ್ ದ ಸೇಮ್ ವರ್ಕ್. ಆ್ಯಂಡ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಎಂಥ ಕಾಸ್ಟ್ಲಿ ಟೇಬಲ್ ಆದರೂ ಅದ್ರ ಮೇಲೆ 2 ರೋಸ್ ಇರಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಆ ಥರ ಇವರು ಹೀರೋಯಿನ್ಸ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಇಬ್ಬರು ಕೂಡ. ಆ್ಯಂಡ್ ಇಡೀ ಸಿನಿಮಾ ತರಬೇಕು ಏನು ಫೆಬ್ರವರಿ 14th ಒಂದು ಸಿನಿಮಾ ತರಬೇಕು ಅಂತ ಇದ್ದಾರೆ. ಸೊ ಒಂದು ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಸೊ ಬನ್ನಿ ಫೆಬ್ರವರಿ 14th ಹೋಗಿ
ಇದ್ದಾರೆ, ನಾವು ಊಟ ಮಾಡೋಣ ಅಂತ ಕೇಳ್ಕೊಂತೀನಿ. ಸೊ February 14th ಭುವನಂ ಗಗನಂ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಟು ದಟ್. ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ. ಇದೀಗ ನಮ್ಮ ತ್ರಿವಿಕ್ರಮ್ ಅವರು ಹಾಗೂ ಅನುಷಾ ರೈ ಅವರನ್ನ ಮೊಮೆಂಟು ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ನಮ್ಮ ನಿರ್ದೇಶಕರಾಗಿರುವಂತಹ ಗಿರೀಶ್ ಮುನಿಮನಿ ಸರ್ ಹಾಗೂ ನಿರ್ಮಾಪಕರಾಗಿರುವಂತಹ ಮುನಿಗೌಡ ಸರ್ ದಯವಿಟ್ಟು ಬರಬೇಕು. ಭುವನಂ ಗಗನಂ ಸಿನಿಮಾ ತಂಡದ ಪರವಾಗಿ ಇವತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬಂದು ಪ್ರೀತಿನ ಶುಭ ಹಾರೈಸಿದಂತಹ ತ್ರಿವಿಕ್ರಮ್ ಅವರು, ಅದೇ ರೀತಿಯಾಗಿ ಅನುಷಾ ರೈ ಅವರಿಗೆ ಇಡೀ ಚಿತ್ರತಂಡದ ಪರವಾಗಿ SVC ಫಿಲ್ಮ್ಸ್ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಅವ್ರಿಗಿರೋ ಸಿನಿಮಾ ಫ್ಯಾಷನ್ ಹೇಗಿದೆ ಅಂದ್ರೆ ತುಂಬಾ ಸಿನಿಮಾಗಳು ಅಂತವ್ರು ಮಾಡ್ಬೇಕು. ಇಂಥ ಪ್ರೊಡ್ಯೂಸರ್ಗಳು ಬೆಳೆದಷ್ಟು ಕನ್ನಡ ಸಿನಿಮಾ ಬೆಳೆಯುತ್ತೆ. ಮತ್ತೆ ಒಳ್ಳೆ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡಿದ ತಕ್ಷಣ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ ಇಂಥ ಸಿನಿಮಾ ಚೆನ್ನಾಗಿದೆ ಅಂತ, ಆಗ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ದೇಹದ ಸಿನಿಮಾ ಥಿಯೇಟರ್ ಅಲ್ಲಿ ಕಲೆಕ್ಷನ್ ಮಾಡಿಲ್ಲ ಆ ಥರ ಆಗ್ಬಾರ್ದು. ಸೊ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ನೋಡಿದವ್ರು ನಿಮ್ಮಂತ ಪ್ರೇಕ್ಷಕರು ತಮ್ಮ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚ್ಕೊಂಡ್ರೆ ಮಾತ್ರ ಒಳ್ಳೆ ಸಿನಿಮಾಗಳು ಟಾಪಿಕ್ ಮಾಡೋದು, ಅವಾಗ ಮಾತ್ರ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಇದೀಗ ರಮೇಶ್ ಸರ್ ಅವರಿಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಬೆಳ್ಳಿಯ ಕಾಮಧೇನುವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಎಸ್ ಪ್ರಮೋದ್ ಸರ್. ಎಸ್ ಒಂದು ಸರಳ ಪ್ರೇಮ ಕಥೆ ಇದರ ನಿರ್ಮಾಪಕರು ನಮ್ಮ ರಮೇಶ್ ಸರ್ ಅವರಿಗೆ once again thank you so much from the team of ಭುವನಂ ಗಗನಂ. Thank you sir. Beautiful. Thank you so much. ನಾನೀಗ ನಮ್ಮ ಸೂಪರ್ ಸ್ಟಾರ್ ಮಾತನಾಡೋದಕ್ಕೂ ಮುನ್ನ ನಮ್ಮ ಸಿನಿಮಾ ತಂಡವನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸಿನಿಮಾ ತಂಡದ ಬಹಳಷ್ಟು ಡಿಸ್ಟ್ರಿಬ್ಯೂಷನ್ಸ್ ಪರವಾಗಿ ಚಂದನ್ ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಂದನ್ ಸರ್ ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ದುಬೈ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಮಮತಾ ಸೆಂಥಿಲ್ ಅವರು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್ ಮಮತಾ ಮ್ಯಾಮ್, ನಿಮಗೂ ಕೂಡ. ಇನ್ನು ನಮ್ಮ ಸಿನಿಮಾದ ನಾಯಕರು ನಾಯಕಿಯರನ್ನು ವೇದಿಕೆ ಮೇಲೆ ಕರೆಯುವಂತಹ ಸಮಯ ಇದೀಗ ನಮ್ಮೊಂದಿಗಿದ್ದಾರೆ. ನಮ್ಮ ನಾಯಕ ನಟ ಪ್ರಮೋದ್ ಪಾಜು, ಅದೇ ರೀತಿಯಾಗಿ ಪೃಥ್ವಿ ಅಂಬಾರ್ ಅವರು, ಇನ್ನು ನಮ್ಮ ನಾಯಕಿಯರಾಗಿರುವಂತಹ ರೇಚಲ್ ಡೇವಿಡ್ ಅಂಡ್ ಅಶ್ವತಿ ಆನ್ ಸ್ಟೇಜ್ ಪ್ಲೀಸ್. ಎಸ್ ಮಧ್ಯಕ್ಕೆ ಬರ್ಬೋದು ಒಂದು ಸ್ವಲ್ಪ. ಹಾಗೆ ಮದುವೆ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಭುವನಂ ಗಗನಂ ಚಿತ್ರತಂಡಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ನೇರವಾಗಿ ಆ ಕಡೆಯಿಂದ ಮಾತಾಡ್ಸೋಣ. ಓಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಂದ ಮಾತಾಡ್ಸೋಣ. ಮಮತಾ ಮ್ಯಾಮ್, ದುಬೈಯಲ್ಲಿ ಒಂದು ಸೂಪರ್ ಡೂಪರ್ ಶೋ ಆಯಿತು. ಕರ್ನಾಟಕದಲ್ಲಿ February 14ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮಿಂದ ಮಾತು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿರೋ ಎಲ್ಲ ಗಣ್ಯಾಧಿಗಳಿಗೂ ನಮಸ್ಕಾರ. ಫಸ್ಟು ನಾವು ಯಾವುದೇ ದುಬೈ ಮೂವಿ ತಗೊಂಡೋಗ್ಬೇಕಾದ್ರೂ ಅಲ್ಲಿ ಸಕ್ಸಸ್ ಕೊಡ್ತಿರೋದು ನಮ್ಮ ಕನ್ನಡಿಗರು. ಅವರಿಗೆ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ಈ ಮೂವಿನ ಯಾವಾಗಲೂ ಕನ್ನಡ ಮೂವೀಸ್ನ ದುಬೈ ರಿಲೀಸ್ ಮಾಡಬೇಕು ಅಂತ ನನ್ನ ಗಂಡನಿಗೆ ತುಂಬ ಇಷ್ಟ. ನೀವು ಅನ್ಕೋಬೋದು ನನ್ನ ಗಂಡನ ಹೆಣ್ಣು ಸಂದೀಪ್, ಬಟ್ ಅವ್ರು ಕನ್ನಡ ಮೂವಿನ
ವಿನಂತಿಸಲಾಗಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಫಿಲ್ಮ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. 14 ರಿಲೀಸ್ ಆಗ್ತದೆ, ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ನನ್ನ ಆಸೆ. That's so sweet and short. Thank you so much, sir. ಇದೀಗ ನಮ್ಮ ನಿರ್ದೇಶಕರು ಗಿರೀಶ್ ಮೋದಿಮನಿ ಸರ್, ನಿಮ್ಮ ಕನಸು ಭುವನಂ ಗಗನಂ ದಯವಿಟ್ಟು ಮಾತನಾಡಬೇಕು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಲ್ಲಿಂದ ನಾನು ಮಾತಾಡಲ್ಲ ಅಂತಿದ್ದಾರೆ. ಸೊ ಎಲ್ಲ ಟೆಕ್ನಿಷಿಯನ್ಸ್ ಬರುವಾಗ ಕೂಡ ದಯವಿಟ್ಟು ನೀವೇ ಮಾತಾಡಬೇಕು. ಭುವನಂ ಗಗನಂ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸತೀಶ್ ಸರ್, ಕೃಷ್ಣ ಸರ್ ಇದ್ದಾರೆ, ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ, ವಿಶಾಲ್ ಇದ್ದಾರೆ, ಕಡೆ ಪವನ್ ಇದ್ದಾರೆ, ಸೊ ಸಾನಿಯಾ ಅಲಿ ಅವರಿದ್ದಾರೆ, ಇದ್ದಾರೆ, ನಮ್ಮ ಮಲ್ಲಣ್ಣ ಇದ್ದಾರೆ, ಚೇತನ್ ಸರ್ ಇದ್ದಾರೆ, ನಮ್ಮ ಮುಂದೆ ಮಾಸ್ತಿ ಸರ್ ಹೋಗ್ಬಿಟ್ರು ಅನ್ಸುತ್ತೆ. ಸೊ ಮತ್ತೆ ಯಾರಾದರೂ ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರತಿಯೊಬ್ಬರಿಗೂ, ಸೊ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 14 ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹಾಕಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹಾಕಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದರೆ, ನೀವು ಹೊರಗಡೆ ಹೋಗುವಾಗ, ಥಿಯೇಟ್ರಿಂದ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ನ, ಅಂದರೆ ನೀವು ಏನು ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲನ್ನು ತಗೊಂಡು ನೀವು ಹೊರಗಡೆ ಹೋಗ್ತೀರ. ಇದು ನಾನು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅಶ್ಯೂರೆನ್ಸ್. ಸೊ ನೀವು ಸಿನಿಮಾಗೆ ಏನು ಅನ್ಕೊಂಡು ಬಂದಿದ್ದೀರಾ, ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ಥರದ ಜಾನರ್ನ ಸಿನಿಮಾನ ಖಂಡಿತ ನೀವು ಈ ಜಾನರ್ ನಿಮಗೆ ಹೊಸ ಅನುಭವ ಕೊಡುತ್ತೆ. ಆಮೇಲೆ ಸಿನಿಮಾ ಥಿಯೇಟರ್ ಒಳಗಡೆ ಬಂದಾಗ ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ನ ನೀಡುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನನ್ನ ಈ ವೇದಿಕೆ ಮೇಲೆ ಇನ್ನೊಂದು ನಾನು ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ತುಂಬಾ ಜನ ಹೀರೋಸ್ ಇದ್ದಾರೆ ಬ್ಯಾಕ್ ಹ್ಯಾಂಡ್ ಅಲ್ಲಿ. ನಮ್ಮ ಗೋವಿಂದ ವಿಜಯ್ ಅದ್ಭುತವಾದ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ. ಇನ್ನು ನಮ್ಮ ಉದಯ್ ಲೀಲಾ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಅನ್ನು ಮಾಡಿದ್ದಾರೆ. ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗ್ ಮಾಡಿದ್ದಾರೆ. ಅಂದ್ರೆ ನಮ್ದೊಂದು ಟೀಮ್ ತಂಡವಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ, ನಿಮ್ಗೆ ಅನಿಸಿದ್ದನ್ನ ನೀವು ಇನ್ನೊಬ್ಬರಿಗೆ ಹೇಳಿ. ಸೊ ಅವ್ರು ಬಂದು ಸಿನಿಮಾನ ನೋಡ್ಲಿ. ಈ ಸಿನಿಮಾ ಸಕ್ಸಸ್ ಆದ್ರೆ ಖಂಡಿತ SVC ಫಿಲ್ಮ್ಸ್ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಆ ಅನುಭವ ನೀವು ಒಂದು ಒಳ್ಳೊಳ್ಳೆ ಸಿನಿಮಾವನ್ನು ಮಾಡತಕ್ಕಂಥ ಶಕ್ತಿ SVC ಫಿಲ್ಮ್ಸಿಗೆ ಬರುತ್ತೆ. ಸೊ ಇನ್ನು ನಾನು ಈ ಹೀರೋಗಳ ಬಗ್ಗೆ ಹೇಳಿದ್ದೀನಿ. ಇಡೀ ನನ್ನ ಚಿತ್ರತಂಡದ ಪರವಾಗಿ ನೀವು ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 14 ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ನಿಮ್ಮೆಲ್ಲ ಕನಸಿಗೆ ಫೆಬ್ರವರಿ 14ಕ್ಕೆ ಯಾವ ಹುಡುಗ ಯಾವ ಹುಡುಗಿ ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ. ನಿಮ್ ಖುಷಿ ಅಂತೂ ಗಗನದೆತ್ತರಕ್ಕೂ ಇರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಇದೀಗ ಅಶ್ವತಿ, ಇಟ್ಸ್ ಟೈಮ್ ಟು ಹಿಯರ್ ಫ್ರಮ್ ಯು. ನಿಮ್ಮ ಮಾತುಗಳನ್ನು ದಯವಿಟ್ಟು ಮೊದಲಿಗೆ ಮುಂದೆ ಬನ್ನಿ. ದಯವಿಟ್ಟು ಅಶ್ವತಿ. ಪೃಥ್ವಿ ಅಂಬಾರ್ ಅವರ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಅಶ್ವತಿ ಅವರು. ಕಮ್ ಫ್ರಮ್ ಪ್ಲೀಸ್. ಎಸ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. Yes. I feel so blessed to play Bhumi character. First of all, I would like to thank our producer, director, and my co-actor, and Pramod, Rachit, everyone. So, ellaru nama movie nodi support ಮಾಡಿ. Thank you. ಹೆಣ್ಮಕ್ಳು ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ್ದು ನಾನು. ಥ್ಯಾಂಕ್ ಯು ಸೋ ಮಚ್ ಅಶ್ವತಿ. ಇದೀಗ ನಮ್ಮೊಂದಿಗೆ ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಾಗಿರುವಂತಹ ಪ್ರಶಾಂತ್ ನಟನಾ ಸರ್ ಇದ್ದಾರೆ. ಪ್ರಶಾಂತ್ ಸರ್, ದಯವಿಟ್ಟು ನೀವು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರಶಾಂತ್ ಸರ್, ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ನಿಮಗೂ ಕೂಡ ಅದೇ ರೀತಿಯಾಗಿ ಇದೀಗ ನಮ್ಮ ರೇಚಲ್, ನಿಮ್ಮ ಮಾತುಗಳನ್ನು ಕೇಳೋಣ. ಪ್ಲೀಸ್ ರೇಚಲ್, ಕಂಟ್ರೋಲ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇವಾಗ ನಮ್ದು ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದ್ರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲಿಂದ ಆದಿ ನನಗೆ ಸಿಹಿ ಕೊಟ್ಟರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ಟರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಸಿನಿಮಾ ಭುವನಂ ಗಗನಂ ಈ ವಾರ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಒಂದು ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ
ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಫ್ಕೋರ್ಸ್ ಮುನಿಗೌಡರ್ ಸರ್ ಗುಮ್ಮಿನೇನಿ ವಿಜಯ್ ಸರ್. ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ Feb 14 ಬನ್ನಿ, ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರೇಚಲ್. ಇದೀಗ ಪ್ರಶಾಂತ್ ನಟನ ಸರ್, ನಿಮ್ಮ ಪಾತ್ರದ ಬಗ್ಗೆ ಮುಂದೆ ಒಂದು ಸ್ವಲ್ಪ. ನಾನು ಅಶ್ವತಿಯವರ ತಂದೆಯ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಭುವನಂ ಗಗನ್ ಹೆಸರು ಹೇಳುವ ಹಾಗೆ ಒಂದು ಅದ್ಭುತವಾದ ಶೃಂಗಾರ ಕಾವ್ಯ ಅಂತ ಹೇಳ್ಬೋದು. ಮಾಸು ಕ್ಲಾಸು ಎರಡರ ಸಮ್ಮಿಲನ. ಪ್ರವೀಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪ್ರೊಡ್ಯೂಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಹೀರೋಯಿನ್ಗಳು ಮುದ್ದಾಗಿ ಕಾಣ್ತಾರೆ, ಸ್ಕ್ರೀನಲ್ಲೂ ಮುದ್ದಾಗಿ ಕಾಣ್ತಾರೆ, ಎದುರುಗಡೆನೂ ಮುದ್ದಾಗಿ ಕಾಣ್ತಾರೆ. ನಮ್ಮ ಗಿರೀಶ್ ಮುಲಿಮನಿ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದ್ವಿ. ನಾನು ಟ್ರೈಲರ್ ನೋಡಿದ ತಕ್ಷಣ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ, ಯಾವಾಗ 100 days ಫಂಕ್ಷನ್ ಮಾಡ್ತೀರಾ ಅಂತ. ಎಷ್ಟು 100% ಸಕ್ಸಸ್ಫುಲ್ ಆಗುತ್ತೆ. ರಿಚ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಚಿತ್ರದ ಒಂದು ಪಾತ್ರವಾಗಿ ನಾನು ನಿರ್ಣಯ ಮಾಡಿದ್ದಕ್ಕೆ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅದೀಗ ಪೃಥ್ವಿ ಅಮರ್ ಸರ್ ಸಾಕಣ? ಓಕೆ. ಪ್ರಮೋದ್ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತವಾಗಿದೆ. ಪ್ರೀತಿ ಇತ್ತು, ಫೈಟಿಂಗ್ ಇತ್ತು, ಸಿಟ್ಟಿತ್ತು, ಆಕ್ರೋಶ ಎಲ್ಲವೂ ಕಾಣಿಸ್ತಾ ಇತ್ತು. ನಾವು 14ನೇ ತಾರೀಕು ಏನು ನಿರೀಕ್ಷೆ ಮಾಡ್ಬೋದು? ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. ಎಲ್ಲ ಸರಸ್ವತಿ ಪುತ್ರರಿಗೆ, ಕಲಾ ಆರಾಧಕರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನ್ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ. ಇನ್ಮೇಲೆ ಆ್ಯಕ್ಚುಲಿ ನೀವು ಮಾತಾಡಬೇಕು. ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದ್ದೀವಿ ಟ್ರೈಲರಲ್ಲಿ. ನೀವು ಇಲ್ಲಿ ನೋಡ್ತಿರೋದು ಒಂದು 60% ಅಷ್ಟೇ. ಸಿನಿಮಾದಲ್ಲಿ ಇನ್ನೊಂದು 40% ಉಳಿಸ್ಕೊಂಡಿದ್ದೀವಿ. ಅದು ನೀವು ಅಲ್ಲೇ ನೋಡಲಿ ಅನ್ನೋದು ನಮ್ಮ ಆಸೆ. ಆ್ಯಂಡ್ ನೀವು ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ. ಓಯೋ ರೂಮಲ್ಲಿ ಬೇರೆ ವಿಷಯ ಇದೆ, ನೀವು ಸಿನಿಮಾ ನೋಡಿ. ಆ್ಯಂಡ್ ಅವಳಿಗೆ ಕಪಾಲ್ ಕೊಡೋಕ್ಕೆ ಕೈ ಎದ್ದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದ್ದೀರಾ? ಇಲ್ಲ, ಅಲ್ಲೂ ಬೇರೆ ವಿಷಯ ಇದೆ. ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಸ್ವಲ್ಪ ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ. ಹಾಗಾಗಿ ಲವ್ ಇದ್ರ ಮೇಲೆ, ಈ ಸಿನಿಮಾ ಮೇಲೆ ಜಾಸ್ತಿ ಲವ್. ಹಾಗಾಗಿ ಜಾಸ್ತಿ ವಿಶ್ವಾಸ ಬೇಕು ಈ ಸಿನಿಮಾಗೆ. ಅಂದರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು. ಬಿಕಾಸ್ ನೀವುಗಳು ಮಾತಾಡಬೇಕು. ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ. ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ, ಹಂಗೆ ಮಾಡಿದೀವಿ, ಹಿಂಗೆ ಮಾಡಿದೀವಿ, ತುಂಬ ಡಿಫರೆಂಟ್ ಅಂತ ಖಂಡಿತ ಹೇಳಲ್ಲ. ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಕಥೆ ಇದು. ಅಂದರೆ ಎಲ್ಲ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ. ಬಟ್ ನಮ್ಮ ಡೈರೆಕ್ಟರ್ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬ ಮಾತಾಡಿದ್ದೀನಿ ಈ ಥರ ವಿಷಯಗಳ ಬಗ್ಗೆ. ಬಟ್ ಒಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮಗೆ ಕಣ್ ತುಂಬಿಕೊಂಡಿರ್ತೀರಿ, ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ, ಎದೆ ಕೂಡ ಭಾರ ಆಗಿರುತ್ತೆ, ಏನೋ ಹಗರ ಆಗಿರುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟರ್ ಆಚೆ ಬರ್ತೀರಿ. ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಸೊ ಅದು ನಮ್ಮ ಸ್ಪೆಷಾಲಿಟಿ, ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಸೊ ನಿಮ್ಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ. ಇದು ಹೃದಯವಂತರಿಗೋಸ್ಕರ ಮಾಡೋ ಸಿನಿಮಾ. ಅಂದ್ರೆ ತಲೆ ಓಡಿಸಿ ನೋಡುವಂತಹ ಸಿನಿಮಾ ಮಾಡೋದು ನಮ್ಗೆ ಇಷ್ಟ ಇಲ್ಲ ಆಕ್ಚುಲಿ. ಬಿಕಾಸ್ ನನಗೆ ತಲೆ ಇರೋದ್ರಿಂದ, ಅಂದ್ರೆ ತಲೆ ಇದ್ದಿದ್ದಷ್ಟು ಸ್ಟಾರ್ ಆಗ್ಬಿಟ್ಟಿದೆ ನಾನು. ಸೊ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು, ಪೃಥ್ವಿ, ರೇಚಲ್, ಅಶ್ವತಿ ಎಲ್ಲ ಪಾತ್ರಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು, ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ. ಈ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಲಿಸೋದು, ಅಲ್ಲಿ ಪಾತ್ರ ಮಾಡೋದನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ. ಹೊಸ ಹುಡುಗರು, ನಾವು ಬ್ಯಾಕ್ಗ್ರೌಂಡ್ ಇಲ್ಲ. ಪೃಥ್ವಿ, ನಾನು, ನಮ್ಮ ನವೀನ್ ಶಂಕರ್ ಇದೆಲ್ಲ ಬಂದರಲ್ಲ, ನಮ್ಮ ಸತೀಶ್ ಸರ್, ಡಾರ್ಲಿಂಗ್ ಕೃಷ್ಣ ಅವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ. ಅವರು ಶ್ರಮದ ಜಾಗ ಮಾಡ್ಕೊಂಡಿದ್ದಾರೆ. ನಾವು ಆ ಹಾದಿಲಿದ್ದೀವಿ. ಪ್ರತಿ ಸತಿ ಸಿನಿಮಾ ಮಾಡುವಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಬಂದಿದ್ದೀರಾ. ಸ್ವಲ್ಪ ದೊಡ್ಡ ಮೆಟ್ಲು, ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್. ನಮಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕೊಟ್ಟಿದ್ದಾರೆ. ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು. ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ, ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀವಿ.
ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ಗ್ರೌಂಡ್ ಅನ್ಕೊಂಡು ಬಂದಿರೋರು. ಸೊ ನಮ್ಮನ್ನ ಗೆಲ್ಲಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಲಿದೆ. ಅದು ಈ ಸಿನಿಮಾ ಮುಖಾಂತರ ಆಗಲಿ ಅಂತ ಕೇಳ್ಕೊತೀನಿ. ಭುವನಂ ಗಗನಂ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ, ತುಂಬಾ ವರ್ಷಗಳ ಕಾಲ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಬಿಕಾಸ್ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಆಲ್ರೆಡಿ. ನನಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾವ್ ಎಷ್ಟೇ ಮಾತಾಡಿದ್ರು ಕಡಿಮೆ. ಯಾಕೆ ಗೊತ್ತಾ, ನಾವು ಸಿನಿಮಾ ನೋಡಿದೀವಿ, ನೀವು ನೋಡಿಲ್ಲ. ಸೊ ಎಷ್ಟೇ ಮಾತಾಡಿದ್ರು ಓಕೆ ಅನಿಸ್ತಿರುತ್ತೆ. 14th ಬನ್ನಿ, ನಾವು ಬರ್ತೀವಿ. ಏನ್ ಅನ್ಸುತ್ತೆ ಹೇಳಿ, ಇಷ್ಟ ಆದವ್ರೆ ಕಪ್ಪಾಳು ಕೊಡಿರಿ, ಕೊಡ್ಸ್ಕೊಡ್ತೀನಿ ನಾನು. ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಸ್ಕೊಡಿ, ತುಂಬಾ ಕೆಲಸ ಮಾಡ್ತೀವಿ. ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್. ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನ್ನೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನೀವು ಯಾರು ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋಯ್ತು, ಅದರಲ್ಲಿ ಈ ಹುಡುಗನೇ ಬೇಕು, ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿರಲ್ಲ. ಆ ನಿಮ್ಮ ಪ್ಯಾಷನ್ಗೆ, ಹೊಸ ಹುಡುಗರನ್ನ ಬೆಳೆಸಬೇಕು ಅನ್ನೋ ಒಂದು ನಿಮ್ಮ ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡಲಿ. ನಮ್ಮ ತರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ 14 ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ಈ ಕಾನ್ಫಿಡೆನ್ಸ್ಗೆ, ಆ ಪ್ರೀತಿಗೆ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಮೋದ್ ಅವರೇ. ಆ ದೊಡ್ಡ ಮೆಟ್ಟಿಲ ಜೊತೆಗೆ ನಾವೆಲ್ಲರೂ ಕೂಡ ಖಂಡಿತ ಜೊತೆಯಾಗಿ ನಿಂತಿರ್ತೀವಿ. ಇದೀಗ ನಮ್ಮ ಪೃಥ್ವಿ ಅಮ್ಮಾರ್ ಅವರು ಮಾತನಾಡುವಂತಹ ಸಮಯ. ಪೃಥ್ವಿ. ನಾನು ಹೇಳೋಕೆ ಏನು ಉಳಿದಿಲ್ಲ, ಪ್ರಮೋದ್ ಅವರು ಎಲ್ಲ ಹೇಳಾಗಿದೆ. ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮನ ತರ, ಅವ್ರು ನಂಗೆ ಅಣ್ಣನ ತರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ, ನೀವು ಬಂದಿರೋದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ. ಅಂಡ್ ನಮ್ಮ ಸಂಸ್ಥೆ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ನಮಗೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಇದೆ. ಅಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂಡ್ ಕೃಷ್ಣ ಸರ್, ನಾನು ಆಕ್ಚುಲಿ ಈ ಮಾತು ಹೇಳಬೇಕು, ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ಈ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಅವರೇ ಫೋನ್ ಮಾಡಿದ್ರು, ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು. ಬಂದಿದ್ದಾರೆ, ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು. ಅಂಡ್ ಬೀಯಿಂಗ್ ಸೂಪರ್ ಸ್ಟಾರ್ ಈ ತರ ಎಲ್ಲ ಸತೀಶ್ ಅಣ್ಣ, ಕೃಷ್ಣ ಸರ್ ಇಬ್ರು ನಾವು ಸಪೋರ್ಟ್ ಮಾಡ್ತಾ ಇರೋದು. ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ತರ ಕೊಲಾಬರೇಟಿವ್ ಇರೋದ್ರಿಂದಾನೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಹೃದಯ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಅನುಷಾ, ಥ್ಯಾಂಕ್ ಯು ಅಂಡ್ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಮಾತುಗಳನ್ನು ಆಡಿದ್ರು ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಅಂಡ್ ಡಯಾನಾ, ಥ್ಯಾಂಕ್ ಯು. ಮಂಜಣ್ಣ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಅಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ನಾನಂದ್ರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು, ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ ಗಿರೀಶ್ ಮೂಲಿಮನಿ ಅವರ ನಿರ್ದೇಶನ ಚಿತ್ರ. ಅವರು 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ, ಮ್ಯೂಸಿಷಿಯನ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಭಿರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತ ಆಸೆ ಇಟ್ಕೊಂಡಿರುವಂತ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ ಭುವನಂ ಗಗನಂ ಹಿಟ್ ಆಗ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ನೋಡ್ತೀರಾ? ಫೆಬ್ರವರಿ 14ನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ, ನೋಡಿ, ಹರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ನಿಮ್ಮ ಮುಗ್ಧತೆಯಿಂದ ತೆರೆ ಮೇಲೆ ನೋಡೋದಕ್ಕೆ ಖಂಡಿತವಾಗಿ ನಾವೆಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೀವಿ. ಇದೀಗ ನಮ್ಮ ಸಿನಿಮಾದ ನಿರ್ಮಾಪಕರು SVC ಫಿಲ್ಮ್ಸ್ ಮೂಲಕ ಈಗ ಭುವನಂ ಗಗನಂ ಇನ್ನು ಅಯೋಗ್ಯ 2ಗೆ ಸಿದ್ಧರಾಗಿರುವಂತಹ ನಮ್ಮ ಮುನೇಗೌಡ ಸರ್ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು SVC ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಬಂದಂಥ ಸತೀಶ್ ಸರ್, ಕೃಷ್ಣ ಸರ್, ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ, ಚೇತನ್ ಮತ್ತು ಮಾಸ್ತಿ ಸರ್ ಬಂದಿದ್ದರು. 4 ಬ್ಯೂಟಿಫುಲ್ ಲೇಡೀಸ್. ಏನಕ್ಕೆ ಫಸ್ಟ್ ನೇಮ್ ಅಷ್ಟೊಂದು ಇದಾಗಲ್ಲ. ಹಂಗಾಗಿ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಸಿನಿಮಾ ಸರ್ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬ
ಚೆನ್ನಾಗಿತ್ತು. ಡಿಫ್ರೆಂಟ್ ಕತೆ ಹೇಳಿದ್ರು ನನಗೆ. 2 ಲವ್ ಸ್ಟೋರಿನ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳಿದಾಗ ಎಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಲಾಸ್ಟ್ ವೀಕು ದುಬೈ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 200 ಜನ ಬಂದಿದ್ರು. 200 ಜನದಲ್ಲಿ ಸಿನಿಮಾ ಒಬ್ಬರೂ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಯಾವುದೇ ಒಂದು ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಾವೊಂದು 20 ವರ್ಷ ಆಗಿದೆ ಈ ಥರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ, ಮಗ ತಾಯಿ ಪ್ರೀತಿ ಇದೆ, ಮತ್ತೆ ಸ್ನೇಹಿತರ ಪ್ರೀತಿ ಇದೆ, ಇದೆಲ್ಲ ಇದೆ. ಅದು ಡಿಫ್ರೆಂಟ್ ಆಗಿದೆ. ಎಲ್ಲ ತರ ಎಲ್ಲ ಸಿನಿಮಾಗಳಲ್ಲೂ ನೋಡಿರ್ತಾರೆ, ಆದ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ. ದಯಮಾಡಿ ನಾನು ಹೇಳೋದು ಇಷ್ಟೇ, 14ಕ್ಕೆ ಥಿಯೇಟರ್ ಬಂದು ನೋಡಿ. ಅಕಸ್ಮಾತ್ ನೀವೇನಾದ್ರೂ ಅಲ್ಲಿ ಬಂದಿರೋರ ಪೈಕಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ನೀವು ಹೇಳಿದ್ರೆ ನಾನು ಖಂಡಿತ ನಿಮ್ಮ ದುಡ್ಡನ್ನ ರಿಟರ್ನ್ ಮಾಡ್ತೀನಿ. ಫಸ್ಟ್ ಥಿಯೇಟರ್ ಬಂದು ಸಿನಿಮಾ ನೋಡಿ ದಯಮಾಡಿ. ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾದರೂ ನಮ್ಮ ಸಂಸ್ಥೆಯಿಂದ ಯಾವಾಗಲಾದ್ರೂ ಏನಾದರೂ ತಪ್ಪಾಗಿದ್ರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ. ನಮಸ್ಕಾರ. ಮುನಿಗೌಡ ಸರ್, SVC ಸಂಸ್ಥೆಯನ್ನ ಜನರೆಲ್ಲರೂ, ಅದರಲ್ಲೂ ಕಲಾವಿದರು, ಟೆಕ್ನಿಷಿಯನ್ಸ್ ಅಷ್ಟು ಪ್ರೀತಿಸ್ತಾರೆ ಅಂದ್ರೆ ನಿಮ್ಮ ಸಂಸ್ಥೆಯಿಂದ ಅತ್ಯದ್ಭುತ ಕೆಲಸವೇ ಆಗಿದೆ, ಅಷ್ಟೇ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಅರ್ಥ. ಓಕೆ, ಏನೋ ಮಾಡ್ತಿದ್ಯಾ? ನಂದು 2ನೇ ಸಿನಿಮಾ ಅಯೋಗ್ಯ 2 ಆಲ್ರೆಡಿ 40% ಸಿನಿಮಾ ಮುಗಿಸಿದ್ದೀವಿ. ನಮ್ಮ ಸತೀಶ್ ಸರ್ ಇದ್ದಾರೆ. ಆಮೇಲೆ ನಾನು ವರ್ಷಕ್ಕೊಂದು ಸಿನಿಮಾ ಮಾಡಬೇಕಂತಿದೆ. ನಾನು ನಿಮ್ಮೆಲ್ಲರಿಗೂ ಎಲ್ಲೋ ಯಾವುದೋ ಒಂದು ರೀತಿ ನಮ್ಮ ಸಂಸ್ಥೆಯಲ್ಲಿ ಚಾನ್ಸಸ್ ಕೊಡುವಂಥ ಚಾನ್ಸ್ ಬಂದರೆ 100% ಕೊಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ. ಮದುವೆ ನಮ್ಮ ಹೆಮ್ಮೆಯ ನಿರ್ಮಾಪಕರಾಗಿರುವ ಮುನಿಗೌಡ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಈಗ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಬೆಳ್ಳಿಯ ಕಾಮಧೇನುವನ್ನು ನೀಡಿ ಗೌರವಿಸುವಂತಹ ಸಮಯ. ನಮ್ಮ ನಿರ್ಮಾಪಕರು ದಯವಿಟ್ಟು ನಮ್ಮ ಕಲಾವಿದರಿಗೆ ಹಾಗೂ ತಂತ್ರಜ್ಞರಿಗೆ ಮೊಮೆಂಟು ಕೊಡಬೇಕು. ಮಹೇಶ್ ಸರ್ ದಯವಿಟ್ಟು ಬರಬೇಕು. ನಿರ್ದೇಶಕರಾಗಿರುವ ಮಹೇಶ್ ಕುಮಾರ್ ಅವರು, ಅವ್ರಿಗೊಂದು ಮೊಮೆಂಟ್ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ. ಬಿಕಾಸ್ ನೀವನ್ನೆಲ್ಲ ನೀವೇ ನನಗೆ ಇನ್ಸ್ಪಿರೇಷನ್ ಸರ್. ಆಕ್ಚುಲಿ ನಮ್ಮೂರು ಮಂಡ್ಯದವರು ಇಷ್ಟು ದೂರ ಬಂದು ಈ ತರ ಒದ್ದಾಡಿ ಎದ್ದು ಬಿದ್ದು ಮತ್ತೆ ಎದ್ದು ನಿಂತ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ತಾಕತ್ ಸರ್. ಅದು ನಮ್ಮ ಮಂಡ್ಯಗಿರೋ ಮೋಸ್ಟ್ಲಿ ಅದು ಶಕ್ತಿ. ಅದು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ. ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದೇ ಕಾಲ್ ಮಾಡಿ ಫಸ್ಟ್ ತಗೊಂಡು ಬರ್ತಿ ಬಿಡು ಅನ್ನೋದಿದೆಯಲ್ಲ, ಅದು ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ವಿಕ್ರಮ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಅನುಷಾರ ಮೇಡಮ್, ಥ್ಯಾಂಕ್ ಯು. ಭಾವನಾ ಮೇಡಮ್, ಥ್ಯಾಂಕ್ ಯು. ಸಾನಿಯಾ, ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಬೆಳವಣಿಗೆ ಕಾಣ್ತಿದೆ ನನಗೆ. ಆ್ಯಕ್ಚುಲಿ ಒಳ್ಳೇದಾಗಲಿ ನಿಮಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಪ್ಪ, ಥ್ಯಾಂಕ್ ಯು. ಚೇತನ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಮಾತು. ನನಗೆ ಯಾವಾಗಲೂ ಏನೋ ಒಂದು ಪ್ರೀತಿ ನಿಮ್ಮ ಬಗ್ಗೆ, ನೀವು ಅಷ್ಟು ಪ್ರೀತಿ ತೋರಿಸಿದ್ದು ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಶಿವರಾಜ್ ಕೇರ್ಪೇಟ್ ಅವರು ಹೋದ್ರು ಅನ್ಸುತ್ತೆ. ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಬಿಕಾಸ್ ಈ ಥರ ಸಪೋರ್ಟು ಯಾವಾಗಲೂ ಬೇಕಾಗಿದೆ ಹೊಸಬರಿಗೆ ಬೆಳೆಯೋದಕ್ಕೆ. ಸೊ ನಿಮ್ಮ ಪ್ರೀತಿಯ ಮಾತುಗಳು ನಮ್ಗೆ ಇನ್ನೂ ಶಕ್ತಿ ಕೊಡೋಕ್ಕೆ ಕೆಲಸ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಅವರೇ. ಅದೀಗ ಫೈನಲಿ ನಮ್ಮ ಇನ್ನೊಬ್ಬ ಸೂಪರ್ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ ಹಲವಾರು ಸಿನಿಮಾಗಳಲ್ಲಿ ನಿನ್ನೆ ಮತ್ತಷ್ಟು ನಮ್ಮ ಸೆಲೆಬ್ರೇಷನ್ಗೆ ಕಿಚ್ಚು ಹಚ್ಚಿದವರು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಡಾರ್ಲಿಂಗ್ ಕೃಷ್ಣ ಸರ್, ನಿಮಗೂ ಕೂಡ ಹಾಗೆ ವೆಲ್ಕಮ್. ಎಸ್, ನಮ್ಮ ಚಿತ್ರತಂಡದ ಪರವಾಗಿ ಟ್ರೈಲರ್ ಲಾಂಚಿಗೆ ಬಂದಿದ್ದಕ್ಕಾಗಿ, ಕಾರ್ಯಕ್ರಮ ಶುರುವಿಂದ ಎಷ್ಟೊತ್ತು ನಮ್ಮ ಜೊತೆ ಕೂತಿದ್ದಕ್ಕಾಗಿ, ಹೊಸ
ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸತೀಶ್ ನೀನಾಸಂ ಸರ್, ನಿಮ್ಮಿಂದ ಮತ್ತೆ ಶುರು ಮಾಡೋಣ. ಯಾರಿಂದ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹುಷಾರಿಲ್ವಾ? ಚೆನ್ನಾಗಿದ್ದೀರಾ? ಏನಿವೆ ಬಹಳ ಖುಷಿ ಆಗ್ತಾ ಇದೆ. ಬರ್ಬೇಕಾದ್ರೆ ಎಷ್ಟೊತ್ತು ಇರಬೇಕು ಅಂತ ಯೋಚನೆ ಮಾಡ್ತೀವಿ ಯಾವುದೇ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾಗಳು ಇಟ್ಕೊಂಡು ಅವ್ರ ಪ್ರೀತಿ ಇದೆಯಲ್ಲ, ಅದಕ್ಕೆ ದೊಡ್ಡದಿರೋದಿಲ್ಲ. ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಮಾತಾಡೋಣ ಚೆನ್ನಾಗಿದೆ ಅಂತ ಆ ಥರ ಅಲ್ಲ, ಬಹಳ ಚೆನ್ನಾಗಿದೆ, ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಗುಂಬಿನಿ ಅವರ ಒಂದು ಹಾಡು ತುಂಬಾ ಗುರುಗೋ ರೀತಿ ತುಂಬಾ ಚೆನ್ನಾಗಿದೆ. ಗುಂಬಿನಿ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಹಾಗೇನೆ ನಮ್ಮ ನಿರ್ಮಾಪಕರು, ನಾವು ಬೇಡಾದ್ರೂ ಈ ಕಾರ್ಯಕ್ರಮ ಬರಲೇಬೇಕು. ಬಿಕಾಸ್ ಯಾಕೆಂದ್ರೆ ದಯವಿಟ್ಟು ಮಾಡ್ತಾ ಇದ್ದೇನೆ, ನಾಳೆ ಬಜೆಟ್ ಕ್ರಮ ಮಾಡೋದು ನಾನೇ ಮಾಡಲೇಬೇಕು. ಅದಕ್ಕೆ ಬೇಸಿದ ಕುತ್ಕೊಳ್ಳೇಬೇಕು, ಬರಲೇಬೇಕು, ಕರ್ತವ್ಯ. ಅದ್ರ ಜೊತೆಗೆ ಏನಂತಂದ್ರೆ ಈ ತುಂಬಾ ಪ್ಯಾಷನೇಟ್ ಆದ ಆಕ್ಟರ್ಗಳಿದಾರಲ್ಲ ಇಬ್ರು, ಅವರಿಬ್ರು ತುಂಬಾ ಶ್ರಮಜೀವಿಗಳು. ತುಂಬಾ ವರ್ಷ ಸಸ್ಟೈನ್ ಮಾಡಿ ನಮ್ಮಂತಾವು ನಾವೇನೋ ಮಾಡ್ಬೇಕು, ಇಂಡಸ್ಟ್ರಿನಲ್ಲಿ ಗೆಲ್ಲಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ತುಂಬಾ ಸಲ ಕಾಲ್ ಸೋದ ತಕ್ಷಣ ಹೊಡ್ಬಿಡ್ತಾರೆ ಕಾಲ್ ನಿಂತ್ಕೊಂಡು ಸಾಕ್ಬಿಡಪ್ಪ ಅಂತ. ಬಟ್ 100% ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಬೆಳೆಸಿದ್ದೀರ. ಅವ್ರು ಒಳ್ಳೆ ಸಿನಿಮಾ ಕೊಡ್ಬೇಕಷ್ಟೇ, ಬೇರೆ ಏನಿಲ್ಲ. ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ. ಇಬ್ಬರಿಗೂ ಆ ಸಕ್ಸಸ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಪ್ರಮೋದ್ ಮತ್ತೆ ಪೃಥ್ವಿಗೆ. ಪೃಥ್ವಿ ಅಫ್ಕೋರ್ಸ್ ನನ್ನಮ್ಮ. ನಾನು ಈಗ 1000 ಜನ ನಿಲ್ಸ್ಬಿಟ್ಟು ಮತ್ತೆ ಪೃಥ್ವಿ ನಿಲ್ಸಿದ್ರೆ ಅವ್ನು ನೀಟಾಗಿ ಎದ್ದು ಕಾಣಿಸ್ತಾನೆ. ಯಾಕೆಂದ್ರೆ ಅವ್ನ ಹಾರ್ಟ್ ಅಷ್ಟೊಂದು ಕ್ಲೀನ್ ಆಗಿದೆ. ಅವ್ನು ಯಾರು ಕೆಟ್ಟ ಪೈಸೆ ನಾನು ನೋಡೇ ಇಲ್ಲ ಲೈಫಲ್ಲಿ. ಎಷ್ಟು ಸಲ ಮಾತಾಡ್ತೀನಿ ಅಂತ ಜೊತೆಗೆ, ಅಷ್ಟೊಂದು ಕಾನ್ವರ್ಸೇಷನ್ ಮಾಡಿದ್ದೀನಿ ಅಂತಂದ್ರೆ ಅಷ್ಟು ಒಳ್ಳೆ ಹುಡುಗ, ಅಷ್ಟೊಂದು ಒಳ್ಳೆಯದಾಗಿರ್ಬೇಡ, ಒಂಚೂರು ಕೆಟ್ಟವನಾಗುತ್ತೆ ಅವಾಗ. ಅಷ್ಟು ಒಳ್ಳೆತನ ಇದೆ ಅವರಿಗೆ. ಅಂಡ್ ಅಫ್ಕೋರ್ಸ್ ರೇಚಲ್ ಡೇವಿಡ್ ಅವರು ಮತ್ತೆ ಅಶ್ವಥ್ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ಸಿನಿಮಾಗೂ ವ್ಯಾಲ್ಯೂ ಬರಲ್ಲ. ಯಾವಾಗ ನಮ್ಮ ಪಕ್ಕದಲ್ಲಿ ಹೆಣ್ಮಕ್ಳು ಇದರಲ್ಲಿ ಒಂದು ಮಾತಿದೆ ನಮ್ದು, ಯಾವುದೋ ಡ್ರಾಮಾ ಸಿನಿಮಾದಲ್ಲಿ ಪಕ್ಕದಲ್ಲಿ ಹೆಣ್ಬೇಕು, ಪಕ್ಕದಲ್ಲಿ ಏನ್ ಬೇಕಾದಾಗಲಿ ಕಾರಣ ಆಪರೇಷನ್ ಹೇಳ್ತೀವಿ ಅಂತ ಮಾಡ್ತಾರೆ. ಬೇಕಾದಾಗಲಿ ಕಾರಣ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ. ಹಾಗೆ ಪಕ್ಕದಲ್ಲಿ ಇರ್ಬೇಕು. ಹಾಗೆ ಮುದ್ದಾದ ಎಲ್ಲ ಹುಡುಗಿಯರು ಇದ್ದಾರೆ, ಭಾವನ ಅಂಡ್ ಎಲ್ಲ ಹುಡುಗಿಯರಿಗೂ. ಅಂಡ್ ಅನುಷಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸೀರೆ ಹಾಕೊಂಡು ಎಲ್ಲರೂ. ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈ ತರ ಫ್ರೆಶ್ ಆಗಿರ್ತಾರೆ, ಫ್ರೆಶ್ ಮಾಲು ಚೆನ್ನಾಗಿ ಮಾಡುತ್ತೆ. ಈಗ ಒಳ್ಳೆ ಟ್ರೆಂಡಿಂಗ್ ಇರ್ತದೆ. ಹಾಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮ ಕಡೆ ಬಂದು ಕೇಳ್ಬೇಕಾ ಮನೆ ನೋಡಿ ಅನುಷ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನ ಕಡೆ ಬನ್ನಿ ಸರ್ ಅಂತಂದ್ರೆ ನಾನು ಬರಲ್ಲ ಸರ್ ಅಂತ ಕೂತ್ಕೊಳ್ತಾ ಇರೋದು. ಆಯ್ತು ಸರ್ ಬಿಡಿ, ನಾವೆಲ್ಲ ಅಳಬಿಟ್ಟು ಇನ್ನು ಶೂಟಿಂಗ್ ಮುಗಿದಿಲ್ಲ, ಆಗ ನಾವು ಅಳಬನ್ ಮಾಡಕ್ಕೆ ಸರ್ ಅಂತ ಆಯ್ತು. ಹೀಗಾಗಿ ಕೊನೆಯದಾಗಿ ಚೆಂಡು ಮಂಜು ಅಂಡ್ ಮಾಸ್ತಿ ಎಲ್ಲರೂ ಬಂದಿದ್ರು. ಅದೇ ಒಂದು ಕಡೆ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಅಂಡ್ ಆಗ್ಲೇ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಸಿನಿಮಾಗಳು ಗೆಲ್ಲಿ, ತುಂಬಾ ಜನ ಹೀರೋಗಳು ಬರಲಿ, ಅಂಡ್ 16 ಜನ ತುಂಬಿ ತುಳುಕಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ನನ್ನ ಗೆಳೆಯ ಕೃಷ್ಣ, ನಾನು ಅವರಿಬ್ರು ತುಂಬಾ ವರ್ಷಗಳಿಂದ ಒಳಗೆ ಮಾತುಕತೆ ಜನ ಈಗ ಮಾಡ್ತಾನೆ ಇದ್ದೀನಿ. ಅಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ. ಏನೋ ಸಿನಿಮಾ ಅಲ್ಲ, ಫಾದರ್ ಸಿನಿಮಾ ಅಲ್ಲ, ಮಗುವಾಗಿದೆ, ಹೆಣ್ಮಗು. ಒಳ್ಳೇದಾಗಲಿ ಅವಳು ಅಂತ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಭುವನಂ ಗಗನಂ ಹೆಟ್ಟಾಗಲಿ. ನಿರ್ದೇಶಕರೇ, ಗಿರೀಶ್ ಅವರೇ, ತುಂಬಾ ಚೆನ್ನಾಗಿದೆ ಟ್ರೈಲರ್. ನಿಮ್ಗೆ ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ, ನಮ್ಮ ಕೊನೆ ಕೊಡ್ಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಇನ್ನೇನು ಮಾತಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಒಬ್ಬರು ನನಗೆ ಮೆಸೇಜ್ ಮಾಡಿದ ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡಿದ ಒಂದು ರೀಸನ್ ಇದೆ. ಯಾಕಂದರೆ ನಾನು ಅವ್ರದ್ದು ದೇನ್ ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ದೆ. ಸೊ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಅವ್ರ ಸಿನಿಮಾದಲ್ಲಿ ಕೊಟ್ಟಿದ್ರು. ಆ್ಯಂಡ್ ರತ್ನ ಪ್ರಪಂಚ ಸಿನಿಮಾದಲ್ಲಿ ಪ್ರಮೋದ್ ರೋಲ್. ಐ ಥಿಂಕ್ ಈಗ 2 ಕ್ಯಾರೆಕ್ಟ್ರು ರೀಸೆಂಟ್ ಬಹುಶಃ ಒಂದು 5-6 ವರ್ಷದಲ್ಲಿ ತುಂಬ ಇಷ್ಟ ಆಗಿದೆ ನನಗೆ. ತುಂಬ ಇಂಪ್ರೆಸ್ ಮಾಡಿದಂಥ ಕ್ಯಾರೆಕ್ಟರ್ಗಳು. ಆ್ಯಂಡ್ ಅವರಿಬ್ಬರು ಮಾಡಿದಂಥ ಚಿತ್ರ ಅದು ಹೇಗಿರುತ್ತೆ. ಸೊ ಒಂದು ಇಬ್ಬರು ಒಳ್ಳೆ ಆ್ಯಕ್ಟರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಟ್ರೈಲರ್ ನೋಡಿದೆ, ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಆ್ಯಂಡ್ ಏನು ಹೇಳ್ಬೋದು, ತುಂಬ ಚಾಲೆಂಜಿಂಗ್ ಅನ್ಸುತ್ತೆ ಆಗ ಕ್ಯಾರೆಕ್ಟರ್ ಕೊಟ್ಟಿರೋದು. ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ನನಗೆ ತುಂಬ ಇಷ್ಟವಾದ ನಟ. ತುಂಬ ಈಸಲ್ಲಿ ಮಾಡೋ ಥರ ಒಂದು ಕ್ಯಾರೆಕ್ಟರ್
ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಮಾಸ್ 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 ಅಂತಿರ್ತಾರೆ. ನಾನು ಅಂತ ಯಾಕೆ ಯಾವಾಗ ಮಾಸ್ ಮಾಸ್ ಅಂತಿರೋ ಬೇರೆ ಥರ ಮಾಡಿ ಕ್ಲಾಸಾಗ ಚೆನ್ನಾಗಿ ಕಾಣಿಸ್ತಿರೋದು. ಅವರಿಬ್ಬರು ನಟನೆ ಅದ್ಭುತವಾದ ನಟರು. ಮಧ್ಯ ರೇಚಲ್ ಡೇವಿಡ್ ಅವರು ತುಂಬ ಅದ್ಭುತವಾದ ನಟಿನೆ. ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ನೀವು ಚೆನ್ನಾಗಿ ಮಾಡ್ತೀರಂತ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದ್ಭುತವಾಗಿ ಮಾಡ್ತೀರಂತ. ಒಳ್ಳೆಯದಾಗಿ ಇಡೀ ಟೀಮ್ಗೆ. ನಾನು ಟ್ರೈಲರ್ ನೋಡಿದೆ. ಇನ್ಫ್ಯಾಕ್ಟ್ ಟ್ರೈಲರಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ. ನಾನು ಬಹುಶಃ ಒಂದು 5:30 ಕಾಲ ಬಂದಿದ್ದು. ನಾನು ಆಲ್ಮೋಸ್ಟ್ 7 ಕಾಲ. ಸೊ ಎಷ್ಟೊಂದು ಕೂತಿದ್ವಿ ಅಂದರೆ ಅದು ರೀಸನ್ ಏನಂದ್ರೆ ಸಿನಿಮಾ ಚೆನ್ನಾಗಿದೆ ಅಂತ. ಇಲ್ಲಾಂದ್ರೆ ಎಲ್ಲರೂ ಕಾರಣ ಹೊಡಿರ್ತಿದ್ವಿ ಫಸ್ಟೇ. ಇಲ್ಲ ಒಂಚೂರು ಹೋಗ್ಬೇಕು, ಸ್ವಲ್ಪ ಕಳಿಸ್ಕೊಬಿಟ್ಟು ಬೇಗ ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ಅಂತ. ಸೊ ಎಷ್ಟೊಂದು ಕೂತಿದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಇವ್ರಿಗೆ ಇಡೀ ಟೀಮ್ ಮಾತಾಡ್ಕೊಂಬಂದ್ರು. ಅಂದರೆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟ್ ಯಾರು ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಾಡಕ್ಟ್ ಆಗಿದ್ದರೆ ಮಾತ್ರ ಆ ಮಾತ್ರ ಬಾಯಿಂದ ಬರೋಕ್ಕೆ ಸಾಧ್ಯ. ಒಳ್ಳೆ ಡೇಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಫೆಬ್ರವರಿ 14. ಒಳ್ಳೆಯದಾಗಲಿ. ನಂದು ಆಲ್ಮೋಸ್ಟ್ ಫೆಬ್ರವರಿ 14 ಏನಾದ್ರು ಒಂದು ಇವೆಂಟ್ ಇರ್ತಿತ್ತು. ಸೊ ಈ ವರ್ಷ ಇಲ್ಲ. ಸೊ ಇದು ಗೋವನ್ ಬಗ್ಗೆ ನಮ್ಮ ಇವೆಂಟ್ ಬಂದಿದ್ದೀವಿ. ಡೆಫಿನೆಟ್ಲಿ ಒಳ್ಳೆಯದಾಗಲಿ. ಒಳ್ಳೆ ಡೇಟ್ ಅದು. ಒಳ್ಳೆ ಲವ್ ಸ್ಟೋರಿ. ಒಂದು ನನಗೆ ತುಂಬ ಆಗೋಂಥ ಒಂದು ಜಾನರ್ ಅದು ಸಿನಿಮಾ. ಒಂದು ಫೀಲ್ ಗುಡ್ ಸಿನಿಮಾ. ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರೂ ಮನಸ್ಸು ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ನನಗೂ ಕೂಡ ಇದೆ. ಸೊ ನಾನು ಕಾಯ್ತಾ ಇರ್ತೀನಿ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ವಿನಾಸಂ ಸರ್. ಇದೀಗ ನಮ್ಮ ನಿರ್ಮಾಪಕರು, ಅದೇ ರೀತಿಯಾಗಿ ಪೃಥ್ವಿ ಅಂಬಾರ್ ಅವರು, ಪ್ರಮೋದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲನೇದಾಗಿ ಬೆಳ್ಳಿಯ ಕಾಮಧೇನು ಹಾಗೂ ಬೋಗಿ ಕೊಡೋದ್ರ ಮೂಲಕ ಧನ್ಯವಾದ ತಿಳಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿತ್ರತಂಡದ ಪರವಾಗಿ ಇದೇ ಫೆಬ್ರವರಿ 14ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಹಾಗಾಗಿ ಈ ದಿನದ ಈ ಪ್ರೀ ರಿಲೀಸ್ ಇವೆಂಟ್ ಹಾಗೂ ಟ್ರೈಲರ್ ಲಾಂಚ್ ಇವೆಂಟ್ಗೆ ನಮ್ಮ ಜೊತೆಯಾಗಿ ಬಂದಂತಹ ಡಾರ್ಲಿಂಗ್ ಕೃಷ್ಣ ಸರ್ ಹಾಗೂ ಸತೀಶ್ ವಿನಾಸಂ ಸರ್ಗೆ once again ಥ್ಯಾಂಕ್ ಯು ಸೋ ಮಚ್. ಈಗ ಇದೇ ಸಮಯದಲ್ಲಿ ದಯವಿಟ್ಟು ಇಲ್ಲೇ ಇರಬೇಕು. ನಮ್ಮ ಎಲ್ಲ ಚೀಫ್ ಗೆಸ್ಟ್ಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚೇತನ್ ಸರ್, ಮಂಜು ಸರ್, ದಯಾನಾ ಅವರು, ಸಾನ್ವಿ ಅವರು, ಅದೇ ರೀತಿಯಾಗಿ ಭಾವನಾ ಅವರು, ತ್ರಿವಿಕ್ರಮ್ ಅವರು, ಅನುಷಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆ್ಯಂಡ್ ನಮ್ಮ ಬ್ಯೂಟಿಫುಲ್ ಹೀರೋಯಿನ್ಸ್ ಆನ್ ಸ್ಟೇಜ್ ಪ್ಲೀಸ್ ದಯವಿಟ್ಟು. ಆ್ಯಂಡ್ ಗಿರೀಶ್ ಸರ್, ನಮ್ಮ ನಿರ್ದೇಶಕರು ಜಾಯಿನ್ ಆಗಬೇಕು.